ಪರಮಾನಂದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಇರಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜವರ್ಧಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜನ ಅಧಿಕಾರದ 3ನೇ ಕಲಶಿದೆ. ನಾಶ್ನುತೆ ವಿಷಯ ಸೇವನೇಂದ್ರಿಯ ಸ್ವಫಲಂ ವಿಷಯ ಸೇವನಸ್ಯ ಜ್ಞಾನವೈಭವ ವಿರಾಗತಾಬಲಾತ್ ಸೇವಕೋಪಿ ತದಸಾವಸೇವಕಃ. ಆ ಕಾರಣದಿಂದ ಸಮ್ಯಕ್ ದೃಷ್ಟಿ ಜೀವನು ಕರ್ಮದ ಉದಯದಿಂದ ಆಗಿರುವಂಥ ಯಾವ ಶರೀರ ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳಿವೆ ಅವುಗಳನ್ನು ಭೋಗಿಸುತ್ತಾನೆ, ಆದಾಗ್ಯೂ ಭೋಗಿಸುವುದಿಲ್ಲ. ಇಲ್ಲಿ ಇನ್ನೊಂದು ಮಾತು ಏನು ಬರ್ತಿದೆ ಅಂತಂದ್ರೆ, ಇದು ಭೋಗಿಸುವುದಿಲ್ಲ, ಇದರ ಚರ್ಚೆ ಬಹಳಷ್ಟು ಮಾಡಿತು. ಆದರೆ ಸಮ್ಯಕ್ ದೃಷ್ಟಿ ಕೂಡ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಸ್ವಭಾವದ ನಿರ್ಣಯ ಆದದ್ದೇ ಇದೆ. ಪರದ್ರವ್ಯ ಪರಭಾವಗಳಿಂದ ತ್ರಿಕಾಲಿ ನ್ಯಾಯಕ ಸ್ವಭಾವದ ಅತ್ಯಂತ ಅಸ್ಪೃಷ್ಟತೆಯನ್ನು ಅನುಭವಪೂರ್ವಕ ತಿಳಿದಿದ್ದಾನೆ. ಆದ್ರೂ ಕೂಡ ಅವನಿಗೆ ದೇಹ ಮತ್ತು ಪಂಚೇಂದ್ರಿಯ ವಿಷಯಗಳ ಭೋಗವನ್ನು ಭೋಗಿಸುವುದು ಅನಿವಾರ್ಯ ಇದೆ. ಆತ್ಮನ ಅನುಭೂತಿ ಆದ ನಂತರ ಕೂಡ ಆತ್ಮತತ್ವದ ಮಹತೋ ಮಹಿಮೆ ಲಕ್ಷ್ಯದೊಳಗೆ ಬಂದ ಶುದ್ಧ ಪರಿಣತಿ ಅಖಂಡ ನಡೆದರನು ಕೂಡ ಇದ್ದಕ್ಕಿದ್ದ ಹಾಗೆ ಪರದ್ರವ್ಯ ಪರಭಾವಗಳಿಂದ ಅವನಿಗೆ ಸರ್ವಥಾ ಭಿನ್ನ ಆಗಲಿಕ್ಕೆ ಬರುವುದಿಲ್ಲ. ನಿರ್ದಿಷ್ಟ ಕಾಲದವರೆಗೆ ಆತ ಕೂಡ ಅವುಗಳನ್ನು ಭೋಗಿಸಬೇಕಾಗುವುದು. ಇದರಲ್ಲಿ ಯಾವ ಸಿದ್ಧಾಂತ ನಿಹಿತ ಇದೆ ಅಂತಂದ್ರೆ, ಜೀವ ಯಾವುದೇ ಪ್ರಕಾರದಿಂದ ಪರದ್ರವ್ಯ ಮತ್ತು ಪರಭಾವಗಳಲ್ಲಿ ಯಾವ ರೀತಿಯ ಸ್ಥಿತ್ಯಂತರ ಮಾಡುವುದು ಸಾಧ್ಯ ಇಲ್ಲ. ಸ್ವಭಾವ ಲಕ್ಷ್ಯದೊಳಗೆ ಬಂದ ನಂತರ ಕೂಡ ಅಪೂರ್ಣ ಅಥವಾ ಅಶುದ್ಧ ಭಾವಗಳನ್ನು ಸರ್ವಥಾ ತೊಡೆದು ಹಾಕುವ ಸಾಮರ್ಥ್ಯ ಅವನಲ್ಲೇನೂ ಇಲ್ಲ. ಈ ಸಿದ್ಧಾಂತ ಏನಿದೆ, ತ್ರಿಕಾಲಾಬಾಧಿತ ಸಿದ್ಧಾಂತ, ಆ ಸಿದ್ಧಾಂತದ ಸ್ವೀಕಾರ ಮಾಡಿರುವುದರಿಂದನ ಯಾವ ಸಿದ್ಧಾಂತದ ಪರದ್ರವ್ಯ ಮತ್ತು ಪರಭಾವಗಳಲ್ಲಿ ಭಿನ್ನ ದ್ರವ್ಯ ಮತ್ತು ಕ್ಷಣವರ್ತಿ ಭಾವಗಳಲ್ಲಿ ಅನಂತ ಬಲ ಸಂಪನ್ನ ಅತ್ಯಂತ ಅಸ್ಪೃಷ್ಟ ತ್ರಿಕಾಲದಲ್ಲೂ ಅವುಗಳ ಸಂಬಂಧದೊಳಗೆ ಬರದೇ ಇರುವಂಥ ಆತ್ಮತತ್ವ ನಾನಿದ್ದೇನೆ ಇದು ತಿಳಿದು ಬಂದ ನಂತರ ಕೂಡ ಅವುಗಳಲ್ಲಿ ಯಾವ ಬದಲಾವಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಅಂಥೇಳಿ ಅವನು ಸುಖಿಯಾದ. ಅದ್ಭುತ ಮಾತು. ಜೀವ ಯಾವುದರೊಳಗೂ ಏನನ್ನೂ ಮಾಡುವುದಿಲ್ಲ. ನಾ ಶುಭ ಭಾವ ರೂಪದಿಂದ ಪರಿಣಮನ ಮಾಡ್ತೇನೆ, ನಾನು ಅಶುಭವನ್ನೆಲ್ಲ ಬಿಟ್ಟು ಬಿಡ್ತೇನೆ, ನಾನು ವಿಷಯ ಕಷಾಯಗಳದ್ದು ತ್ಯಾಗ ಮಾಡ್ತೇನೆ ಅನ್ನೋದೆಲ್ಲ ಬರೀ ಕಥನ ಮಾತ್ರ ಇದೆ. ವಸ್ತು ವ್ಯವಸ್ಥೆಯೊಳಗೆ ಅದಾವುದೂ ಇಲ್ಲ. ಪರದ್ರವ್ಯದಲ್ಲಂತೂ ಏನೂ ಮಾಡುವ ಮಾತೇ ಇಲ್ಲ. ನಾನು ನನ್ನ ಶರೀರವನ್ನು ಶುದ್ಧವಾಗಿ ಅರ್ಥಾತ್ ಧರ್ಮಾನುಕೂಲವಾಗಿ ಇರಿಸಿಕೊಳ್ಳುತ್ತೇನೆ, ಅದರ ಕಾರ್ಯವನ್ನು ಧರ್ಮಾನುಕೂಲವಾಗಿ ಮಾಡ್ತೇನೆ, ಇದಂತೂ ಸಾಧ್ಯವೇ ಇಲ್ಲ. ಆದರೆ ತನ್ನ ಪರಿಣಾಮವನ್ನು ಕೂಡ ಪಾಪೋಪಯೋಗದಿಂದ ಬಿಡಿಸಿ ಶುಭೋಪಯೋಗದೊಳಗೆ ತರುವುದು ಸಾಧ್ಯ. ಅದ್ಭುತ ಮಾತು ಇದೆ. ಈ ಪ್ರಕಾರದ ವಸ್ತು ವ್ಯವಸ್ಥೆಯನ್ನು ತಿಳ್ಕೊಂಡು ಆ ಪ್ರಕಾರದ ಚೇಷ್ಟೆ ಮಾಡದೇ ಇರೋದ ನಿಜವಾಗಿ ಮಹಾನ್ ಪುರುಷಾರ್ಥ ಇದೆ.
ಮೊದಲ ಈ ಪ್ರಕಾರದ ಮಾತನ್ನ ತಿಳ್ಕೊಳ್ಳೋದು, ಸ್ವೀಕಾರ ಮಾಡೋದು, ಶ್ರದ್ಧೆ ಮಾಡೋದು ಕಠಿಣ. ಅದರ ನಂತರ ಅದರ ಶ್ರದ್ಧೆ ಆದ ನಂತರ ಅದರಲ್ಲೇ ಅನ್ಯ ದ್ರವ್ಯದಲ್ಲೇ ಅಲ್ಲ, ಅನ್ಯ ತನ್ನ ಭಾವಗಳಲ್ಲೇ ಪರಿವರ್ತನೆ ಮಾಡದೇ ಇರೋದು, ಇದರಲ್ಲೇ ಅನಂತ ಪುರುಷಾರ್ಥ ಇದೆ. ನಾನು ಶುಭ ಭಾವ ರೂಪದಿಂದ ಪರಿಣಮಿಸ್ತೇನೆ, ಸರ್ವಥಾ ಅಶುಭದ ತ್ಯಾಗ ಮಾಡ್ತೇನೆ. ಅರೆ ಎಷ್ಟು ನಿಂದೆ ಇದೆ ಅಶುಭ ಭಾವ. ಇದು ಲಕ್ಷ್ಯದೊಳಗೆ ಪೂರ ಬಂದ್ರೂ ಕೂಡ ಆ ಅಶುಭ ಭಾವವನ್ನ ಬಿಟ್ಟು ಕೊಡುವಂಥ ಸಾಮರ್ಥ್ಯ ಸಮ್ಯಕ್ ದೃಷ್ಟಿಗೆ ಇಲ್ಲ. ಹಾಗಾದ್ರೆ ಮಿಥ್ಯಾದೃಷ್ಟಿ ಏನು ಮಾಡೋದು ಸಾಧ್ಯ ಇದೆ? ಸಮ್ಯಕ್ ದೃಷ್ಟಿ ಇರಲಿ, ಮಿಥ್ಯಾದೃಷ್ಟಿ ಇರಲಿ, ಒಂದು ಸಮಯದ ಸತ್ ರೂಪದ ಯಾವ ತನ್ನ ಭಾವ ಇದೆಯೋ ಆ ಭಾವದೊಳಗ ಅದರ ಸತ್ ರೂಪದಿಂದ ಇರುವುದರಿಂದ ಅದರಲ್ಲಿ ಏನು ಮಾಡೋದು ಸಾಧ್ಯ. ಅದೇ ನಾವು ವಿಶ್ವದ ಕಾರ್ಯಗಳನ್ನೆಲ್ಲ ಮಾಡಲಿಕ್ಕೆ ಹೊರಟಿದ್ದೇವೆ. ಮಾಡುವ ಅಭಿಪ್ರಾಯ ಇದೆ. ಯಾವ ಪ್ರಕಾರ ಎರಡೂ ಕೈಗಳಿಲ್ಲದೆ ಇರುವಂಥ ಮನುಷ್ಯ, ಸಂಪೂರ್ಣ ಕೈ ಇಲ್ಲದೆ ಇರುವಂಥ ಮನುಷ್ಯ ವಿಶಾಲವಾದಂಥ ಸಾಗರವನ್ನ ಈಜಿ ದಾಟುತ್ತೇನೋ ಅನ್ನುವ ಹಾಗೆ ಪ್ರವೃತ್ತಿ ಇದೆ ನಮ್ದು ಅಭಿಪ್ರಾಯದ. ಎರಡೂ ಕೈ ಇಲ್ಲ ಸ್ವಲ್ಪ ಕೂಡ, ಆದರೆ ವಿಶಾಲವಾದಂಥ ಸಾಗರವನ್ನ ಈಜಿ ನಾನು ಆಚೆಯ ದಡ ಸೇರ್ತೇನೋ ಅನ್ನುವ ಹಾಗೆ ಇದೆ ಮಿಥ್ಯಾದೃಷ್ಟಿ ಜೀವದ ಅಭಿಪ್ರಾಯ. ಮತ್ತು ಆ ಅಭಿಪ್ರಾಯದ ಬಲದಿಂದನ ಆ ಜೀವದ ಅನಂತ ದುಃಖ, ಅನಂತ ಸಂಸಾರ, ಅನಂತ ಆಕುಲತೆ, ನಿತಾಂತ ಪರವಶತೆ ಬಿಟ್ಟು ಹೋಗೋದು ಸಾಧ್ಯನೇ ಇಲ್ಲ. ದುಸ್ಸಾಹಸನ ಅಂಥದ್ದಿದೆ ಇಲ್ಲ. ಇಲ್ಲಿ ಹೇಳಿದ್ರು ಸಮ್ಯಕ್ ದೃಷ್ಟಿ ಜೀವ ಕರ್ಮದ ಉದಯದಿಂದ ಯಾವ ಶರೀರ ಪಂಚೇಂದ್ರಿಯ ವಿಷಯ ಸಾಮಗ್ರಿಗಳಿದಾವೆಯೋ ಅವುಗಳನ್ನು ಭೋಗಿಸ್ತಾನೆ. ಅರ್ಥಾತ್ ಅವನಿಗೆ ಕೂಡ ಭೋಗಿಸಬೇಕಾಗೋದು. ಎಷ್ಟು ಕಾಲದವರೆಗೆ ಸಂಯೋಗ ಇದೆಯೋ ಅಷ್ಟು ಕಾಲದವರೆಗೆ ಅಲ್ಲ, ಆದರೆ ಎಷ್ಟು ಕಾಲದವರೆಗೆ ದುರ್ಬಲತೆ ಇದೆಯೋ ಅದನ್ನು ಸಬಲ ಮಾಡೋದು ಸಾಧ್ಯ ಅಲ್ರಿ. ತನ್ನ ಪರ್ಯಾಯಗಳನ್ನು ಸಬಲ ಮಾಡೋದು, ಅರ್ಥಾತ್ ಶುದ್ಧ ಮಾಡೋದು, ಅರ್ಥಾತ್ ಉದಾಸೀನ ಮಾಡೋದು, ಅರ್ಥಾತ್ ಜ್ಞಾತ ದೃಷ್ಟ ರೂಪದಿಂದ ತಾನ ಪರಿಣಮನ ಮಾಡೋದು. ಇದು ಜ್ಞಾತಾದೃಷ್ಟ ಸ್ವಭಾವದ ಅನುಭವ ಆಗಿರುವಂಥ ಜೀವನಿಂದ ಸಾಧ್ಯ. ಏನು ಮಾಡೋದ? ಇಷ್ಟ ಅಸಹಾಯ ಅದನ್ರಿ ಜೀವ. ಇಷ್ಟ ಅಸಹಾಯ ಇದ್ರೆ ಸಾಧನ ಹೇಗೆ ಮಾಡ್ತಾನೆ? ಅವ ಹೇಗೆ ಮಾಡ್ತಾನೆ? ಏನು ಮಾಡ್ತಾನೆ? ಅಸಹಾಯಿ ಇದ್ದುಕೊಂಡ ಅಸಹಾಯತೆಯ ಅನುಭವ ಮಾಡ್ತಾನೋ ಅಥವಾ ಅಸಹಾಯಿ ಇದ್ದುಕೊಂಡು ತ್ರಿಕಾಲಿ ಸ್ವಭಾವದ ಶ್ರದ್ಧಾ ಜ್ಞಾನ ರೂಪವಾಗಿ ಪರಿಣಮಿಸ್ತಾನೆ. ಇದು ಆಂತರ್ಯದ ರೀತಿ ತಿಳಿದು ಬರೋದ ನಿಜವಾಗಿ ಈ ಜೀವಕ್ಕ ಕಷ್ಟ ಸಾಧ್ಯ ಇದೆ. ಭೋಗಿಸ್ತಾನೆ ಆದ್ರೂ ಭೋಗಿಸೋದಿಲ್ಲ ಅನ್ನೋ ಮಾತು ಬೇರೆ. ಆದ್ರ ಭೋಗಿಸ್ತಾನನ ಯಾಕ ಅಂತಂದ್ರ ಅದೇ ಪ್ರಕಾರದ ಪರ್ಯಾಯಗಳದ ಅಶುದ್ಧತೆ, ಅಲ್ಪತೆ, ಅಪೂರ್ಣತೆ ಏನಿದೆ ಸ್ವಭಾವ ಇದೆ. ಪರ್ಯಾಯದ ಸ್ವಭಾವವನ್ನು ತ್ರಿಕಾಲಿ ಜ್ಞಾನ ಬದಲಾಯಿಸೋದು ಸಾಧ್ಯ. ತನ್ನ ಸಮಯವರ್ತಿ ಪರ್ಯಾಯದ ಸ್ವಭಾವವನ್ನು ತ್ರಿಕಾಲಿ ಜ್ಞಾನ ಸ್ವಭಾವ ಬದಲಿ ಮಾಡೋದು ಸಾಧ್ಯ. ಅದೇ ಇದರಲ್ಲೇನ ಮೂಲ ಮಾತು ಇದೆ, ಸಿದ್ಧಾಂತ ಇದೆ. ಉತ್ಪಾದ ವ್ಯಯ ದ್ರವ್ಯ ಯುಕ್ತಂ ಸತ್. ಉತ್ಪಾದ ಇದು ಸತ್ ಇರುವೆಳೆದೊಳಗ ದ್ರವ್ಯ ಸತ್ ಅದರಲ್ಲೇ ಏನೂ ಮಾಡಲಿಕ್ಕೆ ಬರುವುದಿಲ್ಲ.
ಒಂದು ಸತ್ ಏನಿದೆ ಅರ್ಥಾತ್ ಸತ್ ಸ್ವರೂಪ ಏನಿದೆ, ಅರೆ ಒಂದೇ ದ್ರವ್ಯದೊಳಗೆ ಯಾವ 3 ಪ್ರಕಾರದ ವಿಭಾಗ ಇದಾವೆಯೋ ಅವು ಪರಮ ಸ್ವತಂತ್ರದವರು. ಈ ಪರಮ ಸ್ವತಂತ್ರತೆಯನ್ನ ತಿಳಿದುಕೊಳ್ಳೋದ, ಅದರದ ಸ್ವೀಕಾರ ಮಾಡೋದ, ಅದನ್ನ ನಂಬೋದ, ಇದು ನಿಜವಾಗಿ ಅನಾದಿ ಮಿಥ್ಯಾ ದೃಷ್ಟಿ ಜೀವದ ಸಲುವಾಗಿ ಅಪೂರ್ವ ಪುರುಷಾರ್ಥದ ಮಾತಿದೆ. ನಾನು ಹೊರಗಂತೂ ಏನು ಮಾಡೋದು ಸಾಧ್ಯ ಇಲ್ಲ, ಆಯ್ತು ನೀವು ಹೇಳಿದ ಪ್ರಕಾರ ಒಪ್ಪತೇನೆ, ಆದ್ರೆ ನನ್ನ ಭಾವದಲ್ಲೇನೂ ನಾನು ಮಾಡೋದು ಸಾಧ್ಯ ಇಲ್ಲ ಅಂದ್ರ ಯಾವ ಲೋಕದ ನ್ಯಾಯ ಇದ ಅಂಥೇಳಿ ನಮಗೆ ಅನ್ನಿಸಬಹುದ್ರಿ. ನನ್ನ ಮನೆಯೊಳಗೆ ನೀನೇನು ಕಾರಬಾರ ಮಾಡಬೇಡ ಅಂತಂದ್ರೆ ಆಯ್ತು, ತಪ್ಪಾಯ್ತು ಅಂಥೇಳಿ ಬಿಟ್ಕೊಡೋದು ಸಾಧ್ಯ. ಆದ್ರೆ ನನ್ನ ಮನೆಯಲ್ಲಿ, ನನ್ನ ಚೈತನ್ಯ ಪ್ರದೇಶದಲ್ಲೇ ಉದಿಸಿ ಬರ್ತಾ ಇರುವಂಥ ಯಾವ ಭಾವಗಳಿದಾವೆ, ಆ ಭಾವಗಳಲ್ಲೇನೂ ನಾನೇನು ಮಾಡೋದು ಸಾಧ್ಯ ಇಲ್ಲ. ಇದು ಯಾವ ಲೋಕದ ನ್ಯಾಯ? ಅರೇ ಇದು ಪರಮ ಶುದ್ಧ ನ್ಯಾಯ ಇದೆ ರೀ. ಯಾಕೆ? ಯಾವ ಜ್ಞಾನ ಸ್ವಭಾವ ಇದೆಯಲ್ಲ ಅದು ಅಷ್ಟು ಗಂಭೀರ ಇದೆ, ಅದು ಪರ್ಯಾಯದೊಳಗೆ ಏನೂ ಮಾಡಲಿಕ್ಕೆ ಹೋಗಬಾರದ್ರಿ. ಮಾಡೋದು ಸಾಧ್ಯ ಇಲ್ಲ, ನಾನು ಮಾಡೋದು ಸಾಧ್ಯ ಇಲ್ಲ. ನಾನು ತ್ರಿಕಾಲಿ ಸತ್ತ ರೂಪದ ವಸ್ತು, ಧ್ರುವ ರೂಪದ ಸತ್ತ. ಹಾಗಾದ್ರೆ ಆ ಉತ್ಪಾದ ರೂಪದ ಸತ್ತಾದೊಳಗೆ ಅದು ಒಂದು ಸಮಯವರ್ತಿ ಇದೆ ಅಲ್ಲ, ಅದರಲ್ಲೇ ನಾನು ಮಾಡೋದು ಸಾಧ್ಯ ಇಲ್ಲ. ಅರೇ ನೀನು ತ್ರಿಕಾಲ ಧ್ರುವ, ತ್ರಿಕಾಲ ಶುದ್ಧ, ತ್ರಿಕಾಲ ಜ್ಞಾತ ಇರುವೆಳೆದೊಳಗ ನೀ ಜ್ಞಾತಾತನವನ್ನು ಬಿಟ್ಟು ಅದರಲ್ಲಿ ಪರಿವರ್ತನೆ ಮಾಡೋದಂತಂದ್ರೆ ನಿನಗೆ ಅವಮಾನ ಇದೆ ನೋಡಪ್ಪ. ಯಾಕೆ ಮಾಡ್ತೇನಂತೀಯ? ನಿನ್ನನ್ನ ನೀನು ಹೇಗಿದ್ದಿ ಹಾಗೆ ನಂಬಿ ಅಲ್ಲೇ ಉಳಿ. ಅದು ಆಗೋದಿದ್ರೆ ಆಗ್ತಿದೆ. ಅರೇ ಅದು ಆಗೋದನೇ ಇದೆ, ಆದರೆ ಯಾವಾಗ? ತನ್ನ ಸ್ವಕಾಲದಲ್ಲಿ. ನೀನು ಮಾಡುವ ಮಾಡಬೇಕನ್ನುವಂಥ ಸಮಯದಲ್ಲಿ ಅಲ್ಲ, ತನ್ನ ಸ್ವಕಾಲದಲ್ಲಿ ಅದು ಆಗೋದನೇ ಇದೆ. ಏನಾಗೋದಿದೆ? ಉತ್ಪಾದ ರೂಪದಿಂದ ಇರೋದು ಆಗೋದಿದೆ. ಯಾವ ಉತ್ಪಾದ ರೂಪದಿಂದ? ಶುದ್ಧ ಉತ್ಪಾದ ರೂಪದಿಂದ, ಶುದ್ಧತೆಯ ಉತ್ಪಾದ ರೂಪದಿಂದ ಆಗುವ ಸಲುವಾಗಿನ ಅನಂತ ಕಾಲದಿಂದ ಅದು ಇನ್ನೂ ಜೀವಂತವಾಗಿ ಇದೆ. ಅದು ಸೋಲ್ತಾ ಇಲ್ಲ ಅಂದಮೇಲೆ ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ನೀನ್ ಯಾಕೆ ಹೋಗ್ತಾ ಇದ್ದೆ? ಅದು ಸೋಲ್ತಾ ಇಲ್ಲ, ಅರೆ ಆ ಉದ್ದೇಶ ಬರ್ತಾ ಇದೆ. ಯಾವ ರೂಪದಿಂದ? ಸ್ವಭಾವ ರೂಪದಿಂದ ಉದ್ದೇಶ ಬರ್ತಾ ಇದೆ. ಅದರ ಬಿರುಗಾಳಿಗೆ ಸಿಲುಕಿ ಅದರ ಸ್ವಭಾವವನ್ನು ಅದ ಕಾಯ್ಕೊಳ್ತಾ ಇಲ್ಲ. ಆದ್ರೂ ಅದು ಸೋಲನ್ನು ಒಪ್ಪಿಕೊಂಡಿಲ್ಲನ, ಅದ ನಾನು ಶುದ್ಧ ಆಗತೇನ ಅನ್ನೋ ಉದ್ದೇಶದಿಂದನ ಇನ್ನೂ ಇದೆ ಇದೆ ಇದೆ. ಮತ್ತು ಒಮ್ಮೆ ಶುದ್ಧ ಆಯ್ತು ಅಂತಂದ್ರ ಅದು ಇರೋದನ್ನಲ್ಲ, ಗೆಲ್ಲುವ ಸಲುವಾಗಿ ಮತ್ತೆ 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 ಮೈದಾನದೊಳಗೆ ಇಳಿಯುವಂಥ ಪುರುಷ ಗೆಲ್ಲುತ್ತಾ ಹೋದ ಅಂತಂದ್ರ ಮೈದಾನವನ್ನು ಬಿಡೋ ಸಾಧ್ಯ ಇದೆ ಏನ್ರಿ? ಗೆಲ್ತಾ ಹೋದ ಅಂತಂದ್ರೆ ಎಷ್ಟು ಬಾರಿ ಸೋತ್ರನೂ ಕೂಡ ಮತ್ತೆ ಗೆಲ್ಲುವ ಉದ್ದೇಶದಿಂದ ಮೈದಾನಕ್ಕೆ ಇಳಿತಾ ಇದ್ದಾನಲ್ಲ, ಅಂಥ ಓರ್ವ ಪುರುಷ ಅಥವಾ ತರುಣ ಅಥವಾ ವ್ಯಕ್ತಿ ಜಯದ ಮೇಲೆ ಜಯ, ಜಯದ ಮೇಲೆ ಜಯ, ಜಯಶಾಲಿ ಆಗ್ತಾ ಹೋದ ಅಂತಂದ್ರೆ ಮೈದಾನ ಯಾಕೆ ಬಿಟ್ಟುಕೊಡ್ತಾನ್ರಿ? ಉತ್ಪಾದ ಸತ್ ಯಾವ ರೂಪದಿಂದ ಇದೆ? ಉತ್ಪಾದ ಶುದ್ಧದ ಉತ್ಪಾದ ಆಗುವ ಕಾರಣದಿಂದನ ಅನಂತ ಕಾಲದಿಂದ ಸತ್ ರೂಪದಿಂದ ಇದೆ. ಮತ್ತು ಒಮ್ಮೆ ಅದು ಶುದ್ಧ 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 ಆಯ್ತು ಅಂತಂದ್ರ ಅದನ್ನ ಆ ಕ್ಷೇತ್ರದಿಂದ ಅಥವಾ ಆ ಕಾರ್ಯದಿಂದ ಬಿಡಿಸುವುದು ಯಾರಿಂದನೂ ಸಾಧ್ಯ ಇಲ್ಲ. ಅದ ನಿಯಮದಿಂದ ತನ್ನ ಕಾರ್ಯದ ಸಲುವಾಗಿನೇ ಇನ್ನೂ ಜೀವಂತ ಇದೆ. ಮತ್ತು ತನ್ನ ಕಾರ್ಯ ಮಾಡಿದ ನಂತರ ಅದರ ಮರಣದ ಪ್ರಶ್ನೆ ಇಲ್ಲ. ತಿಳಿತೇನ್ರಿ? ಉತ್ಪಾದ ಮತ್ತು ಧ್ರುವ. ಅರೇ ವ್ಯಯ ಏನ ಆಗ್ತಾ ಇದೆಯಲ್ಲ, ಅದ ವ್ಯಯ ನಿಜವಾಗಿ ಏನಿದೆ? ಈಗ ಬಂತಲ್ಲ ಸಂಪದದೊಳಗ ಏನು ಬಂತ? ನ್ಯಾಯಕನ ವಾಚನದೊಳಗ ಭೂತಕಾಲದ ಎಷ್ಟು ಪರ್ಯಾಯಗಳಿದಾವೆಯೋ ಅವೆಲ್ಲವೂ ಅವ್ಯಕ್ತ ಇದಾವೆ. ವರ್ತಮಾನದ ಭವಿಷ್ಯ ಕಾಲದ ಎಷ್ಟು ಪರ್ಯಾಯಗಳಿದಾವೆಯೋ ಅವೆಲ್ಲವೂ ಅವ್ಯಕ್ತ. ಅರ್ಥಾತ್ ಇದಾವೆ,
ಇದಾವೆ. ಆದ್ರೆ ವರ್ತಮಾನದ್ದೇನಿದೆಯಲ್ಲ ಅದು ಕಾರ್ಯರೂಪಿ ಇದೆ. ಅರೇ ಈ ಉತ್ಪಾದ ವ್ಯಯ ದ್ರವ್ಯ ಯುಕ್ತಂ ಸತ್ ಅನ್ನುವಂಥ ಯಾವ ಸೂತ್ರ ಇದೆ ಉಮಾಸ್ವಾಮಿ ಆಚಾರ್ಯ ದೇವರದ, ಅದಕ್ಕೊಂದು ಕುಂದರ ಗಾಥಾಂತರದಿಂದನ ಗಾಥೆಯ ಆಂತರ್ಯದಿಂದನ ಉದಿಸಿ ಬಂದಿರುವಂಥ ಮಾತಿದೆ. ಸ್ಪಷ್ಟ ಅದೇ ಪ್ರಕಾರದ ಶಬ್ದಗಳುಳ್ಳ ಗಾಥೆಗಳ ಪಂಚಾಸ್ತಿಕಾಯ ಮತ್ತು ಪ್ರವಚನ ಸಾರದಲ್ಲಿ ಇದಾವೆ. ಏನ ಉತ್ಪಾದ ವ್ಯಯ ಮತ್ತು ಧ್ರುವ ರೂಪದಿಂದ ದ್ರವ್ಯ ತ್ರಿಕಾಲದಲ್ಲೂ ಸತ್ ಇದೆ. ಅರೇ ಇಷ್ಟು ತಿಳಿದ ನಂತರ ಪರ್ಯಾಯ ಇದೆ, ಪರ್ಯಾಯದೊಳಗೆ ಸತ್ತತನ ಇದೆ, ಪರ್ಯಾಯದ ಸ್ವತಂತ್ರ ಅಸ್ತಿತ್ವ ಇದೆ, ಅದರ ಷಟ್ಕಾರಕಗಳ ಅದರಲ್ಲೇನೆ ಇದ್ದಾವೆ. ಇದನ್ನ ಜ್ಞಾನ ತಿಳಿಯುವುದೇ ಆ ಪರ್ಯಾಯದೊಳಗೆ ಶುದ್ಧಿಯ ಉತ್ಪತ್ತಿಗೆ ಕಾರಣ ಇದೆ. ಪರ್ಯಾಯದೊಳಗ ಅಶುದ್ಧಿಯ ಹಾನಿ ಆಗಬೇಕಾಯ್ತು ಅಂತಂದ್ರೆ, ಅರೇ ಈ ಅಶುದ್ಧಿ ನನ್ನ ಶುದ್ಧ ಸ್ವಭಾವದಿಂದ ಭಿನ್ನ ಇದೆ, ಇದು ಒಂದು ಸಮಯದ್ದ ಇದೆ. ಅರೆ ವಿಚಾರ ಮಾಡ್ರಲ್ಲ, ಯಾವುದು ಅಶುದ್ಧ ಇದೆ ಅನ್ನೋದು ತಿಳಿದು ಬಂದ ನಂತರ ಕೂಡ ಅದು ತನ್ನಿಂದ ಭಿನ್ನ ಇದೆ, ತನಗೆ ಯಾವುದೇ ಪ್ರಕಾರದ ಅಶುದ್ಧತೆಯನ್ನದು ಉಂಟು ಮಾಡ್ತಾ ಇಲ್ಲ, ಮತ್ತು ಅದರದ ಒಂದು ಸಮಯದ ಸತ್ತಾ ಇದೆ. ಇಷ್ಟು ಧ್ರುವ ನ್ಯಾಯಕ ತತ್ವಕ್ಕೆ ತಿಳಿದು ಬಂತು ಅಂತಂದ್ರೆ ಆ ಅಶುದ್ಧತೆಯನ್ನು ದೂರ ಮಾಡುವ ಸಲುವಾಗಿ ಆ ಧ್ರುವ ತತ್ವ ಅರ್ಥಾತ್ ಜ್ಞಾತಾ ಸ್ವಭಾವ ಏನು ಬೇಕಿಲ್ಲ, ಅವಶ್ಯಕ ಇಲ್ಲ. ಒಂದು ಸಮಯದ್ದೇ ಇದೆ, ಅದರಿಂದ ನನಗೇನು ಬಾಧೆ ಆಗ್ತಾ ಇಲ್ಲ, ಅದರಲ್ಲೇ ಅಶುದ್ಧಿ ಇದೆ, ನನ್ನಲ್ಲೇ ಅಶುದ್ಧಿ ಇದೆ. ಅರೆ ದೇಹ ಹೇಳ್ತಾ ಇದೆ ರೋಗ ಇದೆ ಅಲ್ಲ, ನನ್ನಲ್ಲೇ ಇದೆ, ನಿನಗೇನ್ರೆ ಮಾಡ್ತಾ ಇದೆ ಅನ್ನದ ಕೇಳ್ತಿದೆ. ಅದ ದೇಹ ಕೇಳ್ತಿದೆ, ರೋಗ ರೂಪದ ಅವಸ್ಥೆ ಇದೆಯಲ್ಲ, ಸರಿಪಾ ನಿನಗೆ ತಿಳಿದು ಬಂತು, ನೀನು ತಿಳಿಯುವ ಸ್ವಭಾವದವಿದ್ದಿ, ನಿನಗೆ ತಿಳಿದು ಬಂತು. ಆದರೆ ನಿನಗೇನ್ರೆ ಮಾಡ್ತಾ ಇದೆ ಅನ್ನದ ನನ್ನಲ್ಲೇ ಇದೆ ಅದು ಅವಸ್ಥೆ. ಆ ಅವಸ್ಥೆಯೊಳಗೆ ನಾನು ವ್ಯಾಪ್ತ ಇದ್ದೇನೆ, ಆ ಅವಸ್ಥೆ ನನ್ನಲ್ಲೇ ವ್ಯಾಪಕ ರೂಪದಿಂದ ಇದೆ. ಹೀಗೆ ಒಂದು ವೇಳೆ ದೇಹ ರೋಗ ರೂಪದ ಅವಸ್ಥಾ ವಿಶೇಷಕ್ಕೆ ಸಂಬಂಧಿಸಿದ ಹಾಗೆ ಜ್ಞಾನಕ್ಕೆ ಚಾಲೆಂಜ್ ಮಾಡ್ತು ಅಂತಂದ್ರೆ ಜ್ಞಾನ ಅವಾಗ ನಿರುತ್ತರಾಗಬೇಕು, ಅಥವಾ ಜ್ಞಾನ ತನ್ನಲ್ಲೇ ತಾನು ಹೌದಲ್ಲ ನಾನು ನನ್ನದಲ್ಲದೆ ಇರುವಂತಹ ಕಾರ್ಯದ ಸಲುವಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದೆ ಅಂಥೇಳಿ ತನ್ನ ಕಾರ್ಯದ ಕಡೆಗೆ ತಾನು ಬರಬೇಕ್ರಿ, ತನ್ನ ಕಾರ್ಯದ ಕಡೆಗೆ ತಾನು ಬರಬೇಕು, ತನ್ನ ಕಾರ್ಯದಲ್ಲೇ ತಾನು ಉಳಿಬೇಕು. ಅರೆ ಯಾವುದು ಅಶುದ್ಧಿ ಇದೆ ಎಲ್ಲರೇ, ಯಾವುದು ಸಂಯೋಗ ಇದೆ ಆ ಸಂಯೋಗ ಪ್ರತ್ಯಕ್ಷ ನನ್ನಿಂದ ಭಿನ್ನ ಇದೆ. ನನ್ನ ಜ್ಞಾನದ ವಿಷಯ ಆದ್ರೂ ಕೂಡ ಆ ಜ್ಞಾನದ ವಿಷಯ ರೂಪದ ಜ್ಞೇಯ ಪದಾರ್ಥ ನನ್ನಿಂದ ದ್ರವ್ಯ ಕ್ಷೇತ್ರ ಕಾಲ ಭಾವದಿಂದ ಭಿನ್ನ ಇದೆ, ಒಂದು ಮಾತು. ಎರಡನೇದ್ದು ಯಾವುದೇ ಏಕಕ್ಷೇತ್ರಾವಗಾಹ ರೂಪದಿಂದ ನಿಂತುಕೊಂಡಿದೆಯೋ ಆ ದೇಹ ನನ್ನ ಸ್ವಭಾವದಿಂದ ಬೇರೆ ಇದೆ. ನಾನು ಚೈತನ್ಯ ಸ್ವಭಾವಿ, ಅದು ಜಡ ಸ್ವಭಾವಿ. ಅದು ನನ್ನ ಜ್ಞಾನದ ಜ್ಞೇಯ ಆಗುವಂಥದ್ದು ಅದರ ಸ್ವಭಾವಿದೆ, ಅದನ್ನು ತಿಳ್ಕೊಳ್ಳುವಂಥದ್ದು ನನ್ನ ಸ್ವಭಾವಿದೆ. ಆದರೆ ತಿಳ್ಕೊಳ್ಳಲೇಬೇಕು ಅನ್ನೋದೇನು ನನಗೆ ಯಾವುದೇ ಪ್ರಕಾರದ ಅನಿವಾರ್ಯತೆ ಇಲ್ಲ. ಇದನ್ನು ಜ್ಞಾನ ತಿಳಿದ ನಂತರ ಆ ಬದಲಾಗ್ತಾ ಇರುವಂಥ ಕ್ಷೇತ್ರ ಸಾಪೇಕ್ಷ ಭಿನ್ನವಿರುವ ಪದಾರ್ಥಗಳ ಕುರಿತಾಗಲಿ ಅಥವಾ ಜಾತಿ ಅಪೇಕ್ಷಾದಿಂದ ಭಿನ್ನವಿರುವಂತಹ ಶರೀರದ ಕುರಿತಾಗಲಿ ಯಾವ ಪ್ರಕಾರದಿಂದ ಕರ್ತೃತ್ವ ಉಳಿಯಬಹುದು ಹೇಳಿ, ಉಳಿಯೋದು ಸಾಧ್ಯನೇ ಇಲ್ಲ. ಇನ್ನು ಅದರ ನಂತರ ಯಾವುದು ಇದೆಯೋ ಸಮಯವರ್ತಿ ವಿಕಾರ ಅಶುದ್ಧತೆ ತ್ರಿಕಾಲಿ ಶುದ್ಧ ಸ್ವಭಾವ ನಂದು ಇರುವೆಳೆದೊಳಗ ಒಂದು ಸಮಯದ ಪರ್ಯಾಯದೊಳಗ ಅಶುದ್ಧತೆ ಯಾಕೆ ಅನ್ನೋ ಪ್ರಶ್ನೆ ಅವನಿಗೆ ಬರುವುದಿಲ್ರಿ. ಯಾಕೆ ಅಂತಂದ್ರ ಯಾವುದು ತ್ರಿಕಾಲಿ ಇದೆಯೋ ಅದರಿಂದ ಅತ್ಯಂತ ಭಿನ್ನ
ನೋಡ್ರಿ, ಸ್ವಭಾವ ಸಾಪೇಕ್ಷ ಹೇಳಿದ್ರ ಈ ಎರಡು ದ್ರವ್ಯದ ಮಧ್ಯದೊಳಗೆ ಯಾವ ರೀತಿಯ ಅತ್ಯಂತ ಅಭಾವ ಇದೆಯೋ ಅರಿವಿ. ಸ್ವಭಾವ ಸಾಪೇಕ್ಷ ವಿಚಾರ ಮಾಡಿದರೆ ಎರಡು ದ್ರವ್ಯಗಳ ಮಧ್ಯದೊಳಗೆ ಯಾವ ಪ್ರಕಾರ ಅತ್ಯಂತ ಅಭಾವ ಇದೆಯೋ, ವಜ್ರದ ಗೋಡೆ ಇದೆಯೋ, ಅದೇ ಪ್ರಕಾರ ತ್ರಿಕಾಲಿ ಜ್ಞಾನ ಮತ್ತು ಸಮಯವರ್ತಿ ರಾಗದ ಮಧ್ಯದೊಳಗೆ ಅತ್ಯಂತ ಅಭಾವ ಇದೆ. ರಾಗ ಎಂದು ವಿಕಾರ ಎಂದು ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ, ಜ್ಞಾನ ಎಂದು ವಿಕಾರ ಆಗಲಿಕ್ಕೆ ಸಾಧ್ಯ. ತ್ರಿಕಾಲಿ ಯಾವುದಿದೆಯೋ ಅದು ಎಂದೂ ಸಮಯವರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಸಮಯವರ್ತಿ ಯಾವುದಿದೆಯೋ ಅದು ಎಂದೂ ತ್ರಿಕಾಲಿ ಆಗಲಿಕ್ಕೆ ಸಾಧ್ಯ. ಹಾಗಾದ್ರೆ ಅತ್ಯಂತ ಅಭಾವ ಆಯ್ತು ಅಥವಾ ಇಲ್ರಿ? ಅತ್ಯಂತ ಅಭಾವ ಆಯ್ತು. ನಾವು ಆಗಮದಲ್ಲಿ ಯಾವ ಪರಿಭಾಷೆಗಳನ್ನು ನೀಡಿದಾರೋ ಆ ಪರಿಭಾಷೆಗೆ ಕಟ್ಟಬಿದ್ದು ಇದು ತಾದಾತ್ಮ್ಯ ಇದೆ ಅಂತವ್ರೆ. ಅರೆ, ತಾದಾತ್ಮ್ಯ ಇದೆ. ಯಾವಾಗ ತಾದಾತ್ಮ್ಯವಿದೆ? ಯಾವ ರೂಪದಿಂದ ತಾದಾತ್ಮ್ಯವಿದೆ? ವರ್ತಮಾನದ ಪರ್ಯಾಯದ ತ್ರಿಕಾಲಿ ದ್ರವ್ಯದ ಜೊತೆಗೆ ಯಾವ ಸಂಬಂಧ ಇದೆ? ಅನಿತ್ಯ ತಾದಾತ್ಮ್ಯ ಸಂಬಂಧ ಅಂತ ಹೇಳಿ ಹೇಳಿದ್ದಾರೆ. ಅನಿತ್ಯ ತಾದಾತ್ಮ್ಯ ಸಂಬಂಧದೊಳಗ ಈಗ ಮೂರು ಶಬ್ದದವ್ರೆ. ಒಂದು ಅನಿತ್ಯ ಇದೆ, ಒಂದು ತಾದಾತ್ಮ್ಯ ಇದೆ, ಒಂದು ಸಂಬಂಧ ಇದೆ. ಮೂರು ಶಬ್ದದೊಳಗ ಬಲಶಾಲಿ ಶಬ್ದ ಯಾವುದ್ರಿ? ಪ್ರಯೋಜನವನ್ನು ಪ್ರದಾನ ಮಾಡುವಂತಹ ಶಬ್ದ ಯಾವುದ? ಸಂಬಂಧೋ, ತಾದಾತ್ಮ್ಯೋ, ಅನಿತ್ಯೋ. ಅನಿತ್ಯ ರೀ. ಪರ್ಯಾಯದ ಜೊತೆಗೆ ದ್ರವ್ಯದ ಅನಿತ್ಯ ತಾದಾತ್ಮ್ಯ ಸಂಬಂಧ ಇದೆ ಅಂತ ಹೇಳಿ ಹೇಳಿದರು. ತಾದಾತ್ಮ್ಯ ಶಬ್ದದೊಳಗೆ ಏನು ಬಲ ಇಲ್ಲ, ಸಂಬಂಧ ಅಂತೂ ಇಲ್ಲವೇ ಇಲ್ರಿ. ಅನಿತ್ಯ ಶಬ್ದದ ಪ್ರಯೋಜನ ಅಥವಾ ಅರ್ಥ ತಿಳ್ಕೊಳ್ಳುವ ಸಲುವಾಗಿ ಆ ಪರಿಭಾಷೆ ಇದೆ. ಎರಡೂ ಅನನ್ಯ ಅದವ್ರೆ, ಹೌದ್ರೆ? ಅನನ್ಯ ಅನನ್ಯ ಅನನ್ಯದೊಳಗೆ ಏನಿದೆ? ಅನನ್ಯದೊಳಗೆ ಏನಿದೆ? ಅನ್ಯ. ಅನ್ಯ ಇಲ್ಲ ಅಲ್ಲ, ಅನ್ಯನ ಇದಾವೆ. ಅದಕ್ಕೆ ನೋಡ್ರಿ, ಜಿನವಾಣಿಯ ಶಬ್ದದೊಳಗಿನ ಪ್ರಯೋಜನಭೂತ ರಹಸ್ಯವನ್ನು ಕಂಡುಕೊಳ್ಳುವುದ. ಅದರಲ್ಲಿ ಜೀವ, ಈ ಜೀವ ಅನಂತ ಕಾಲದಲ್ಲಿ ವಿಫಲಾಗಿದಂದ್ರೆ ಅಂಥೇಳಿ 11 ಅಂಗ 9 ಪೂರ್ವ ಓದಿದ್ರೂ ಇವನ ಕಾರ್ಯ ಆಗಲೇ ಇಲ್ರಲ್ಲ. ಎರಡರಲ್ಲಿ ಯಾವಾಗಲೂ ಅನನ್ಯ ಸಂಬಂಧ ಇದೆ. ಅದರಲ್ಲಿ ವಿಚಾರ ಮಾಡುವಂಥ ಅಥವಾ ಬಲಶಾಲಿ ಶಬ್ದ ಯಾವುದು? ಎರಡನ್ನೋದ್ರಿ. ಎರಡನ್ನೋದು. ಅರೆ, ಅವ ಅನನ್ಯ ಇರ್ತಿದ್ದು ಅಂದ್ರೆ ಎರಡು ಹೇಗಿರ್ತಿದ್ದು? ಒಂದೇ ಜೀವ ಎರಡು ದೇಹ ಅಂತ ಹೇಳಿ ಹೇಳ್ತಾರೆ. ಹಾಗಾದ್ರೆ ಒಂದೇ ಜೀವ ಅನ್ನೋದರ ಮೇಲೆ ಬಲ ಇದೆಯೋ ಅಥವಾ ಎರಡು ಅನ್ನೋದ್ರೊಳಗೆ? ಅದಕ್ಕೆ ತಿಳಿಬೇಕ್ರಿ. ವ್ಯವಹಾರದೊಳಗೂ ಕೂಡ ಯಾವ ಶಬ್ದಾವಳಿ ಇದಾವೆ, ಶಬ್ದಗಳ ರಚನೆ ಇದೆ. ಆ ರಚನೆಯಲ್ಲಿ ಯಥಾರ್ಥ ಅರ್ಥದ ಗ್ರಹಣ ಮಾಡುವ ಸುಲಭ ಸಹಜ ಕಲೆ ಜ್ಞಾನಕ್ಕೆ ಬಂತು ಅಂತಂದ್ರ ಅಲ್ಲಿ ಯಾವುದೇ ಪ್ರಕಾರದ ವಿಸಂವಾದ ತನ್ನ ಜೊತೆಗೆ ತನ್ನದಿಲ್ಲ. ವಿಸಂವಾದ ಪರದ ಜೊತೆಗೆ ಇಲ್ಲ, ನಮ್ಮ ಜೊತೆಗೇನರೇ. ಅದು ಹಾಗೆ ಯಾವುದೇ ಹೇಗಿದೆ ಹಾಗೆ ತಿಳಿಯೋದ ಸ್ವಭಾವ ಇರುವೆಳೆದೊಳಗ ಬೇರೆ ತಿಳಿದನಿಲ್ಲ, ಅದು ವಿಸಂವಾದರೆ. ನನ್ನ ಸ್ವಭಾವದ ವಿರುದ್ಧ ನಾನು ಕಾರ್ಯ ಮಾಡಿದ್ದೆ, ಅದು ವಿಸಂವಾದ. ಲೋಕದೊಳಗೆ ಯಾವ ಪದಾರ್ಥಗಳಿದಾವೆ ಆ ಪದಾರ್ಥಗಳನ್ನ ಯಾವ ರೀತಿ ಜ್ಞಾನ ಬೇಕು ನನಗ? ನನ್ನ ಶಾಂತಿಗೆ ಭಂಗ ಬರಬಾರ್ದಾಯ್ತು. ಲೋಕದೊಳಗೆ ಯಾವ ಪದಾರ್ಥಗಳಿದಾವೆ ಆ ಪದಾರ್ಥಗಳದ್ದು ಯಾವ ರೀತಿಯ ಜ್ಞಾನ ಬೇಕು ನನಗೆ?
ಯಾವ ರೀತಿಯ ಜ್ಞಾನ ಬೇಕು? ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ, ಇದು ಒಳ್ಳೆಯದಿದೆ, ಇದು ಅನುಕೂಲ ಇದೆ, ಇದು ಹಿತರೂಪಿದೆ ಅನ್ನೋದ ಜ್ಞಾನ ಬೇಕು. ಅವು ಯಾವು ನನ್ನಲ್ಲಿ ಇಲ್ಲ. ಲೋಕದೊಳಗೆ ಯಾವ ಪದಾರ್ಥಗಳಿದಾವೆಯೋ ಆ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಯಾವ ರೀತಿಯ ಜ್ಞಾನ ಇದ್ರೆ ನನಗೆ ಆ ಪದಾರ್ಥಗಳ ಜೊತೆಗಿರುವಳದೊಳಗೂ ಕೂಡ ದುಃಖ ಆಗೋದಿಲ್ಲ. ಅರೆ, ಯಾವ ಕಾಲದೊಳಗೆ ಯಾವುದೇ ರೀತಿಯಿಂದ ಎಂಥ ಸಂಬಂಧ ಕೂಡ ನನ್ನದ ಇಲ್ಲ. ಆ ಪದಾರ್ಥಗಳ ಕಿಂಚಿತ ಮಾತ್ರ ಕೂಡ ನನ್ನಲ್ಲಿ ಇಲ್ಲ. ನಾನು ಆ ಪದಾರ್ಥಗಳಲ್ಲೇ ಇಲ್ಲ. ನನ್ನ ಜ್ಞಾನದೊಳಗೆ ಅರೆ ದಿಠಿ ಜಹೇವ ಜ್ಞಾನ ನಾನಮ್ಮ ಅಂಥೇಳಿ ಹೇಳಿದ್ರಲ್ಲ, ದೃಷ್ಟಿ ಕಣ್ಣು ಯಾವ ಪ್ರಕಾರ ಪದಾರ್ಥವನ್ನು ನೋಡ್ತಿದೆಯೋ ಆದ್ರೆ ಆ ಪದಾರ್ಥದ ಪ್ರಭಾವ ಕಣ್ಣಿನ ಮೇಲೆ ಆಗುವುದಿಲ್ಲ. ಅಲ್ಲಿ ಇನ್ನೂ ಸ್ಪಷ್ಟ ಮಾಡಿದ್ರಲ್ಲ, ಉರಿಯುತ್ತಿರುವಂತಹ ಬೆಂಕಿಯನ್ನು, ಅಗ್ನಿಯನ್ನು ನೋಡ್ತಿದೆ ಅದು, ಆದ್ರೆ ಅದಕ್ಕೆ ಶಾಖ ತಗಲುವುದಿಲ್ಲ. ಅದು ಸುಟ್ಟಂತೂ ಹೋಗುವುದಿಲ್ಲ. ಆದ್ರೆ ಆ ಅಗ್ನಿಯ ಸ್ವಭಾವ ಗುಣ ಇದಕ್ಕೆ ಸ್ಪರ್ಶನ ಮಾಡುವುದಿಲ್ಲ. ಸರಿಯಾದೇ ಪ್ರಕಾರ ದೃಷ್ಟಿಯ ಹಾಗೇನ, ನೇತ್ರದ ಹಾಗೇನ, ಕಣ್ಣುಗಳ ಹಾಗೇನ ಜ್ಞಾನ ಇದೆ. ಏನ ಪದಾರ್ಥಗಳನ್ನು ನೋಡ್ತಿದೆ. ಹಾಗಾದ್ರೆ ಅದರಿಂದ ಏನೂ ಆಗುವುದಿಲ್ಲ, ಅದರಲ್ಲಿ ಏನೂ ಮಾಡೋದಿಲ್ಲ ಅಂದಮೇಲೆ ನೋಡೋದನ್ನೇ ಯಾತಕ? ನಿನಗೆ ನೋಡಂಥೇಳಿ ಯಾರು ಹೇಳ್ತಾ ಇಲ್ಲ. ಅರೆ ಸ್ವಾಭಾವಿಕನಿಂದ ನೋಡೋದ, ಅದನ್ನ ನೋಡಬೇಕು, ಇದು ಅನಿವಾರ್ಯ ಇಲ್ಲ. ಅರಹಂತರ ತಮ್ಮ ಕೇವಲ ಜ್ಞಾನದೊಳಗ ಲೋಕಾಲೋಕವನ್ನ ನೋಡ್ತಾ ಇದ್ದಾರೆ ಹೇಳ್ರಿ. ಇವು ಇಲ್ಲಂತ ಹೇಳೇ ಬಿಟ್ಟ ನ್ಯಾಯಕ. ಲೋಕಾಲೋಕವನ್ನ ನೋಡ್ತಾ ಇದ್ದಾರೆ. ಯಾತಕ್ಕ ನೋಡ್ತಾರ್ರಿ? ಯಾವ ಸಂಬಂಧನೇ ಇಲ್ಲ. ಯಾವುದೇ ಪ್ರಕಾರದಿಂದ ಆ ಲೋಕಾಲೋಕದ ಪದಾರ್ಥಗಳಿಂದ ತನ್ನ ಸುಖಕ್ಕೆ ಭಂಗ ಬರೋದೇ ಇಲ್ಲ ಅಂದ ಮೇಲೆ ಅವುಗಳನ್ನು ನೋಡುವ ಅವಶ್ಯಕತೆ ಏನು? ನಾವು ಯೋಗ್ಯ ವಿಚಾರ ಮಾಡೋದಿಲ್ರಿ. ಲೋಕಾಲೋಕವನ್ನು ನೋಡ್ತಾರೆ, ತಿಳಿತಾರೆ, ಅವರ ಜ್ಞಾನ ರೂಪದ ಕನ್ನಡಿಯೊಳಗೆ ಪ್ರತಿಬಿಂಬಿತ ಆಗ್ತಿದೆ. ಅರೆ ಅದ ಜ್ಞಾನದ ನಿರ್ಮಲತೆಯನ್ನು ತಿಳಿಸಿಕೊಡುವ ಸಲುವಾಗಿದೆ ವಿನಃ ನೋಡ್ತಾರೆ ಅನ್ನೋ ಕಾರ್ಯವನ್ನು ತಿಳಿಸುವ ಸಲುವಾಗಿಲ್ಲ. ಆ ಕಾರ್ಯ ಅಲ್ಲಿ ಇಲ್ಲವೇ ಇಲ್ಲ. ಧ್ಯಾನಸ್ಥ ಮುನಿ ಪರದ ಕಡೆಗೆ ನೋಡ್ತಾನೇನ್ರಿ? ಶ್ರೇಣಿ ಹಚ್ಚಿರುವಂಥ ಮುನಿ ಅರ್ಧೋನ್ಮೀಲಿತ ನೇತ್ರದವ್ರಿ. ಹಾಗಾದ್ರೆ ಆ ಕ್ಷೇತ್ರದೊಳಗೆ ಯಾವ್ದು ಬರ್ತಿದೆ ಅದನ್ನು ನೋಡ್ತಾ ಇದ್ದಾರೇನ್ರಿ ಅವ್ರ? ಇಲ್ಲ. ಅರೆ ಅವರೇ ನೋಡ್ತಾ ಇಲ್ಲ ಅಂದಮೇಲೆ ಅನಂತ ಚತುಷ್ಟಯಕ್ಕೆ ಪ್ರಾಪ್ತವಾಗಿರುವಂಥ ಅರಹಂತರಾಗಲಿ, ದೇಹಾತೀತ ಕೃತಕೃತ್ಯ ಶುದ್ಧರಾಗಲಿ, ಯಾವುದರ ಸಲುವಾಗಿ ಪರದ್ರವ್ಯವನ್ನ, ಲೋಕವನ್ನ ನೋಡೋದು ಸಾಧ್ಯ ಇದೆ? ಮತ್ತು ಆಗಮದಲ್ಲಿ ಹೀಗೆ ಬರ್ತಿದೆಯಲ್ಲ, ಅದೇ ಆಗಮದಲ್ಲಿ ಜ್ಞಾನದ ಸ್ವಭಾವ ಒಂದು ವೇಳೆ ತಿಳಿದರ ಪರ ಪದಾರ್ಥವನ್ನು ತಿಳಿಯೋದು ಮಾತ್ರ ಇದೆ, ಒಂದು ವೇಳೆ. ಆದ್ರ ಪರಪದಾರ್ಥದೊಳಗೆ ಏನೋ ಮಾಡೋದು ಜ್ಞಾನದ ಸ್ವಭಾವ ಇಲ್ಲ ಅಂಥೇಳಿ ತಿಳಿಸಿಕೊಡುವ ಸಲುವಾಗಿ ಆ ಮಾತು ಹೇಳ್ತಾರೆ. ನಾವು ಮೂರು ಲೋಕ ಎಲ್ಲ ನೋಡ್ತಾರೆ, ತಿಳಿತಾರೆ, ನಮಗೇನು ತಿಳಿಯುವುದಿಲ್ಲ, ಕಾಣುವುದಿಲ್ಲ, ಅದೆಲ್ಲ ಅವ್ರಿಗೆ ಕಾಣಿಸ್ತೀವಿ. ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಂಡ ನಂತರ ನನಗೆ ಎಲ್ಲ ಗುಪ್ತ ವಿಷಯಗಳನ್ನು ತಿಳಿಯಬಹುದಾಗಿದೆ. ಇನ್ನೊಬ್ಬರ ಅಂತರಂಗದಲ್ಲಿ ಏನಿದೆ, ಆ ಜೀವದ ಜನ್ಮಕ್ಕಿಂತ ಮೊದಲೇನಿದೆ, ಮರಣದ ನಂತರ ಎಲ್ಲೋ, ಅದೇ ಅದೆಲ್ಲ ತಿಳ್ಕೊಳ್ಳುವ ಹವ್ಯಾಸನ ಉಳಿಯುವುದಿಲ್ಲ. ಆ ಹವ್ಯಾಸ ಏನಿದೆ ಅದು ನಿಜವಾಗಿ ಅಲ್ಪಜ್ಞತೆಯ, ತುಚ್ಛತೆಯ ಲಕ್ಷಣ ಇದೆ. ಯಾರ ಮಹಾನ ಇದ್ದಾರೋ, ಯಾರ ಶ್ರೇಷ್ಠ ಇದ್ದಾರೋ, ಯಾರ ಉತ್ಕೃಷ್ಟ ಇದ್ದಾರೋ, ಯಾರ ಅನಂತ ಚತುಷ್ಟಯದೊಳಗೆ ಸಂಪೂರ್ಣ ಅಂತರ್ನಿಮಗ್ನ ಇದ್ದಾರೋ ಅವರಿಗೆ ಪರಪದಾರ್ಥದಿಂದ ಏನೂ ಆಗಬೇಕಾಗಿಲ್ಲ. ಅದೇ ಮಾತು ಹೀಗೆ ಬರ್ತಿದೆ ಟೋಡರ ಮಲ್ಲರ ಮೋಕ್ಷ ಮಾರ್ಗ ಪ್ರಕಾಶಕರೊಳಗ. ಸ್ವಾನುಭವದ ಸಲುವಾಗಿ, ಶುದ್ಧೋಪಯೋಗದ ಸಲುವಾಗಿ, ನಿರಾಕುಲ ಸುಖದ ಅನುಭವದ ಸಲುವಾಗಿ, ಪ್ರತ್ಯಕ್ಷ ಆಸ್ವಾದನೆಯ ಸಲುವಾಗಿ ಯಾವ ಉದ್ಯಮ ಮಾಡ್ತಾ ಇದ್ದಾನೆ
ಆ ಗೃಹಸ್ಥನಿಗೆ ನಾನು ಗೃಹಸ್ಥಿದ್ದೇನೋ ಮುನಿ ಇದ್ದೇನೋ ಅನ್ನೋದು ಕೂಡ ಲಕ್ಷ್ಯದೊಳಗಿರುವುದಿಲ್ಲ ಅಂತ ಹೇಳ್ತಾರೆ. ತಿಳಿತೇನ್ರಿ ಹೇಳಿದ್ದ? ಸಾಧನಾ ಮಾಡ್ತಾ ಇದ್ದಾನೆ, ಉದ್ಯಮ ಸಾಮಾಯಿಕ ಮಾಡ್ತಾನಲ್ಲ ಅವನು. ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಸಾಮಾಯಿಕ ಮಾಡ್ತಾನೆ. ಏನು ಸಾಮಾಯಿಕ? ಆರ್ತ ರೌದ್ರ ಪರಿತ್ಯಾಗ. ಅರೆ ಪದ್ಮನಂದಿ ಆಚಾರ್ಯರು ಸಾಮಾಯಿಕದ ವ್ಯಾಖ್ಯಾ ಏನು ಹೇಳಿದ್ದಾರೆ? ಸಮತಾ ಸರ್ವಭೂತೇಷು ಸಂಯಮೇಷು ಭಾವನಾ ಆರ್ತರೌದ್ರ ಪರಿತ್ಯಾಗಃ ತದ್ವಿಧಿ ಸಾಮಾಯಿಕಂ ವ್ರತಂ. ತದ್ಧಿ ಧಿ ಆ ಬುದ್ಧಿ ಏನಿದೆ ಅದು ಸಾಮಾಯಿಕ ಇದೆ. ಯಾವ ಬುದ್ಧಿ? ಆರ್ತರೌದ್ರದಿಂದ ಪರಿತ್ಯಾಗ. ಆರ್ತರೌದ್ರದ ಪರಿತ್ಯಾಗ ಅದೇ ಈ ಪ್ರಕಾರ ಸಾಮಾಯಿಕ ಮಾಡ್ತಾ ಇರೋ ವೇಳೆದೊಳಗ ಅಲ್ಲೇ ಏನು ಹೇಳಿದ್ರು ಭಾವಾರ್ಥದೊಳಗ ಆ ಸಾಮಾಯಿಕದ ಯಾವ ಶ್ಲೋಕ ಈಗ ತಾವು ಹೇಳಿದ್ರಿ ಅಲ್ಲೇ ಪದ್ಮನಂದಿಗಳು ಭಾವಾರ್ಥದೊಳಗೆ ಹೇಳಿದ್ರು. ಈ ಪ್ರಕಾರ ಸಾಮಾಯಿಕದಲ್ಲಿ ಇರುವಂತಹ ಸಾಧಕ ಶ್ರಾವಕ ಬಟ್ಟೆಯ ಉಪಸರ್ಗದಿಂದ ಸಹಿತ ಯತಿ ಭಾವಕ್ಕೆ ಪ್ರಾಪ್ತ. ಎಲ್ಲಿದೆ ಧರ್ಮರೇ? ನಾವು ಎಲ್ಲಿ ಮಾಡ್ತಾ ಇದ್ದೇವೆ, ಎಲ್ಲಿ ನೋಡ್ತಾ ಇದ್ದೇವೆ, ಯಾವುದರಿಂದ ಪ್ರಭಾವಿತ ಆಗ್ತಾ ಇದ್ದೇವೆ, ಯಾವುದಕ್ಕೆ ಜೈ ಅಂತ ಇದ್ದೇವೆ. ಎಲ್ಲಿ ಧರ್ಮ ನಷ್ಟ ಆಗ್ತಿದೆಯೋ ಅಲ್ಲಿ ಜೈ ಅಂತೇವೆ. ವೀತರಾಗತೆಯ ಹಾನಿ ಆಗ್ತಿದೆಯೋ ಭಗವಂತರ ಮೇಲೆ ಹಾಲಲ್ಲ ಇಕ್ಷುರಸ ಅಲ್ಲ, ಅರೇ ಚಂದನದ ಪೌಡರ್ ಅಲ್ಲ, ಅಕ್ಕಿ ಹಿಟ್ಟಲ್ಲ, ಬಾಹುಬಲಿಯ ಮೇಲೆ ಏನೇನು ಹಾಕ್ತಾರ್ರಿ. ಆದ್ರ ಪ್ರಾಸುಖ ಜಲ ಬೆಳುವೆಳೆದೊಳಗೂ ಕೂಡ ಆ ವೀತರಾಗತೆಗೆ ಏನಿದೆ ಕಥಂಚಿತ್ ಬಾಧೆ ಭಂಗ ಇದೆ, ಅದನ್ನ ಕಲಂಕಿತಗೊಳಿಸಿದ್ದ ಇದೆ. ಅಲ್ಲಿ ಪ್ರಮೋದ ಆಗ್ತಿದೆ ನಮಗೋ ಜಯ ಜಯ. ಧರ್ಮ ಎಲ್ಲಿದೆ? ಅಲ್ಲೇನು ಹೇಳಿದ್ರು? ಗೃಹಸ್ಥ ಸಾಧಕ ಬಟ್ಟೆಯ ಉಪಸರ್ಗದಿಂದ ಸಹಿತ ಇರುವ ಯತಿ ಭಾವಕ್ಕೆ ಪ್ರಾಪ್ತನ. ಯತಿ ಭಾವಕ್ಕೆ ನಾವು ಯಾವಾಗ ಧರ್ಮ ಸಾಧನೆ ಹಾಗೆ ಮಾಡಿದ್ದೇವೆ? ಧರ್ಮದ ಸಲುವಾಗಿ ಎಲ್ಲಾ ಮರ್ತ ಯಾವಾಗ ಹೋಗಿದ್ದೇವೆ? ಎಂಥ ಕಥನ ಇದ್ರನೂ ಕೂಡ ನಾವು ಪ್ರಾಪ್ತ ದೇಹದಿಂದ ಅತ್ಯಂತ ವಿಸ್ಮರಣೀಯ ರೂಪವಾಗಿ ಯಾವಾಗ ಪರಿಣಮನ ಮಾಡಿದ್ದೇವೆ? ಸುಖ ಆಗಲಿ ಧರ್ಮ ಮಾಡ್ತೇನೋ ಅಂತಂದ್ರೆ ಆಗ ಸಾಧ್ಯ ಇದೆ. ಬಹಳ ಅದ್ಭುತ ಮಾತು. ಇವು ಸಮ್ಯಕ್ ದೃಷ್ಟಿ ಜೀವ ಕೂಡ ಅರೆ 4ನೇ ಗುಣಸ್ಥಾನದ ಮಾತು ಏನಿದೆ? ಭಾವಲಿಂಗಿ ಸಂತನಿಗೆ ಕೂಡ ಶರೀರ ಇದೇನಿಲ್ರಿ, ಆ ಶರೀರವನ್ನು ಅವರು ಭೋಗಿಸಲೇಬೇಕು ಅಥವಾ ಇಲ್ರಿ? ಭೋಗಿಸ್ತಾನೆ ಇದ್ದಾರೋ ಅಥವಾ ಇಲ್ರಿ? ಆತ್ಮನ ಅನುಭೂತಿ ಇದೆ, ಸಮಯಕ್ಕೆ ಶುದ್ಧೋಪಯೋಗದೊಳಗೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಅವರಿಗೆ ಇರುವಂಥ ದೇಹವನ್ನ ಇಲ್ಲದಾಗಿಸುವ ಸಾಧ್ಯತೆ ಇಲ್ಲ. ಈ ಮಾತು ಹೇಳ್ತಾ ಇದೆ. ಭೋಗಿಸಲೇಬೇಕು. ಎಷ್ಟು ಆಯು ಇದೆ? ಸೀಮಂಧರ ಸ್ವಾಮಿ ದೇಹದೊಳಗೆ ಇದ್ದಾರೋ ಅಥವಾ ಇಲ್ರಿ? ದೇಹ ರೂಪದಿಂದ ಗುರುತಿಸಲ್ಪಡ್ತಾ ಇದ್ದಾರೋ ಅಥವಾ ಇಲ್ರಿ? ಅರೆ ಅನಂತ ವೀರ್ಯ ಪ್ರಕಟ ಆಗಿದೆ. ಏನಿಲ್ಲಿ ದೇಹದೊಳಗಿರೋದು ಅವಶ್ಯಕ ಇದೆ ಅವರಿಗೆ? ಅಂದ್ರನ ಹೀಗಿದೆ. ಭಿನ್ನ ಪದಾರ್ಥಗಳನ್ನ ಜೀವ ಇರಿಸಿಕೊಳ್ಳೋದು ಸಾಧ್ಯ ಇಲ್ಲ, ದೂರೀಕರಿಸೋದು ಸಾಧ್ಯ. ಭಿನ್ನ ಪದಾರ್ಥಗಳನ್ನ ದೇಹ ಅತ್ಯಂತ ಬಾಧಾರೂಪ ಆಯ್ತು ಅಂತಂದ್ರೆ ಅದನ್ನು ಬಿಟ್ಟುಕೊಡೋದು ಸಾಧ್ಯ ಇಲ್ಲರಿ. ಅದು ಎಷ್ಟು ಸಮಯ ಇರೋದಿದೆ ಅಷ್ಟು ಸಮಯ ಇರೋದು. ಯಾಕೆ ಅಂಥದ್ದೇನು ವೈರಿದೆ ಜೀವದ ಜೊತೆಗೆ? ಅದರದ ಏನು ವೈರಿಲ್ಲ.
ಅದು ಜೀವಕ್ಕೇನು ಮಾಡ್ತಾ ಇಲ್ಲ. ಅದು ಜೀವಕ್ಕೇನು ಮಾಡ್ತಾ ಇದೆ? ಅರೆ ನೀನು ಶುದ್ಧೋಪಯೋಗದೊಳಗಿರೋದಿತ್ತಂದ್ರೆ ಇಲ್ಲ, ಅದೇನು ಬಾಧ ಮಾಡ್ತಾ ಇದೆ. ನೀನು ಅದನ್ನ ಜ್ಞಾತಾರೂಪವಾಗಿ ತಿಳಿಯುವ ಪರಿಣಮನ ಮಾಡುವುದಿತ್ತಂದ್ರೆ ಮಾಡಲ್ಲ. ಅದಕ್ಕೇನದು ಬೇಡ ಅಂತ ಇದೆ ಶರೀರ. ಏನು ಇಲ್ಲಿ ಸಿದ್ಧಾಂತ? ಭೋಗಿಸುತ್ತಾನೆ ಅನ್ನುವ ಶಬ್ದದೊಳಗೆ ಏನಿದೆ ರೀ? ಎಲ್ಲಿಯವರೆಗೆ ಸಂಯೋಗ ಇದೆಯೋ ಅಲ್ಲಿಯವರೆಗೆ ಸಂಯೋಗ ಇರೋದು. ಆ ಸಂಯೋಗವನ್ನ ನೋಡೋದ ಬಿಡೋದ, ನಾನನ್ನೋದ ನಂದಲ್ಲನ್ನೋದ, ಇದೆಲ್ಲ ನಿನ್ನ ಮಾತಿಗೆ. ಈಗ ಸಮಯ ಸಾರ ಸಂಪದದೊಳಗೆ ಬಂತು. ನಾನು ಶುದ್ಧ ಇದ್ದೇನೆ, ನಿತ್ಯ ಇದ್ದೇನೆ, ನಿರಂಜನ ಇದ್ದೇನೆ, ಸಿದ್ಧ ಇದ್ದೇನೆ. ಇದೆಲ್ಲ ಏನಿದೆ ಅಂತ ಹೇಳಿದ್ರು? ಕಷಾಯ ಭಾವಿದೆ, ಆಕುಲತೆ ಇದೆ. ಅರೆ ನಾನು ದೇಹರೂಪ ಇದ್ದೇನೆ, ನಾನು ನಿಶ್ಶಕ್ತ ಆದೆನೋ, ನಾನು ವೃದ್ಧ ಆದೆನೋ ಅನ್ನೋ ಮಾತಲ್ಲ. ನಾನು ತ್ರಿಕಾಲ ಶುದ್ಧ ಇದ್ದೇನೆ ಅನ್ನೋದು ಗೌರಣ್ಣವ್ರ ಕಷಾಯ ಇದೆ, ಆಕುಲತೆ ಇದೆ. ಈ ಮಾತು ತಿಳ್ಕೊಳ್ಳುವ ಸಹಜ ರೂಪದಿಂದ ತಿಳಿದು ಬರುವ ಯೋಗ್ಯತೆ ನಮ್ದು ಯಾವಾಗ ಬರುತ್ತೆ? ಬರಕಬೇಕೆನ್ಬೇಡ್ರಿ. ಇಷ್ಟು ದೀರ್ಘಕಾಲ ಮಹಾಭಾಗ್ಯದಿಂದ. ಅರೆ ಎಂದಾದರೂ ಒಂದು ದಿವಸ ಜಿನವಾಣಿ ಕೇಳಲಿಕ್ಕೆ ಸಿಗಬೇಕಾದ್ರ, ಜಿನವಾಣಿಯ ಸಂಯೋಗ ಬರಬೇಕಾದ್ರ ಮಹಾಭಾಗ್ಯ ಅಂತ ಹೇಳ್ತಾರೋ. ಇಷ್ಟು ವರ್ಷಗಳಿಂದ ನಮಗೆ ಸಿಕ್ಕಿದೆ. ಈಗ ನಿಜವಾಗಿ ಯಾವುದರದ ದ್ಯೋತಕ್ಕೆ ಇರಬಹುದ್ರಿ? ನಮ್ಮ ಭವ್ಯ ಭವಿಷ್ಯದ್ದೇ ಇರಬಹುದು. ನಾವು ವಿಚಾರ ಮಾಡೋದು, ಇಲ್ಲಿ ಉತ್ತರ ಕೊಡೋದಿಲ್ಲ. ಭವ್ಯ ಭವಿಷ್ಯದ ಇರ್ಬೋದು, ಅಥವಾ ಅನಂತ ಕಾಲದವರೆಗೆ ಇದನ್ನ ಕಳ್ಕೊಳ್ಳುವುದರ ಸೂಚಕ ಇರಬಹುದು. ಇದೇನಿಲ್ರಿ ವಿಚಾರ ತಮ್ಮಲ್ಲೇ ತಾವು ಮಾಡೋದು. ಯಾತ್ರ ಸಲುವಾಗಿ ಇಷ್ಟೆಲ್ಲ ಸಿಕ್ಕಿದ್ದಿರ್ಬೋದು. ದೀರ್ಘ ಅಧಿಕಾರ ಪ್ರಾಪ್ತ ಆದ ನಂತರ ಆ ಅಧಿಕಾರ ಏನು ಹೇಳ್ತಿದೆ? ಅವನನ್ನ ಪಥಭ್ರಷ್ಟ ಮಾಡುವ ಸಲುವಾಗಿ ಅದು ಪಂಚಾಗ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋದು, ಅಥವಾ ಅವನಿಗೆ ಏನಾದರೂ ಲಾಭ ಮಾಡಿಸ್ತಿದೆ ಅಂತ ಹೇಳಿ ಪದದ ಮೇಲೆ ಅದರಲ್ಲ. ಯಾರೋ ರಾಜಕಾರಣಿಗಳ, ಮಂತ್ರಿ, ಮಿನಿಸ್ಟರ ಪದಾರೂಢ ಅದರಲ್ಲ, 5 ವರ್ಷದವರೆಗೆ ಆ ಪದದ ಪ್ರಾಪ್ತಿಯಾಗೋದು, ಮತ್ತೆ 5 ವರ್ಷದವರೆಗೆ ಆ ಪದದ ಪ್ರಾಪ್ತಿಯಾಗೋದು. ಇದು ಏನಿದೆ? ಪುನಃ ಆ ಕ್ಷೇತ್ರದೊಳಗೆ ಅವನು ಮನಸ್ಸ ಮಾಡಬಾರ್ದು. ಆ ರೀತಿ ಅವನನ್ನು ಪದಚ್ಯುತಗೊಳಿಸುವ ಸಲುವಾಗಿ ಅದು ಅನ್ಸಾಗ್ತಾ ಇದೆಯೋ ವಿಚಾರ ಮಾಡೋದ್ರಿ. ಅಂಥೇಳಿನ ಹೇಳ್ತಾರೋ, ಅಧಿಕಾರದೊಳಗ ಅಹಂಕಾರ ಸ್ವಲ್ಪ ಕೂಡ ಯೋಗ್ಯ ಇಲ್ಲ. ಅಧಿಕಾರದೊಳಗ ಅಂಶ ಮಾತ್ರ ಕೂಡ ಅಹಂಕಾರ ಆಯ್ತು ಅಂತಂದ್ರ ಅಂಥ ಅಧಿಕಾರವನ್ನ ಕಸ್ಕೊಳ್ಳುವ ಸಲುವಾಗಿ, ಅಲ್ಲಿಂದ ಬಿಡಿಸುವ ಸಲುವಾಗಿ ಅನೇಕಾನೇಕ ಬುದ್ಧಿಗಳ ಕಾರ್ಯ ಮಾಡ್ತಾರೆ. ಇದು ಸಾಮಾನ್ಯ ನೀತಿ ಇದೆ. ಹಾಗಾದ್ರೆ ನಮ್ಗೆ ಇಷ್ಟು ವರ್ಷದಿಂದ ಅಖಂಡ ಪ್ರಾಪ್ತ ಆಗಿದೆ. ಅದರದೇ ರೂಢಿ ಮಾಡಿಕೊಂಡ ನಾವೇನದೇವು ಹಾಗೆ ಇರುವ ಸಲುವಾಗಿ ಇರಬಹುದು, ಅಥವಾ ಉತ್ತರೋತ್ತರ ನಮ್ಮಲ್ಲಿ ಸಾವಧಾನತೆ ಜಾಗೃತಗೊಳಿಸುವ ಸಲುವಾಗಿ ಇರಬಹುದು. ಅದರಿಂದ ಸಾವಧಾನತೆ ಜಾಗೃತ ಆಗ್ತಿದೆಯೋ, ಅಥವಾ ನಾನು ಸ್ವಯಂ ಮಾಡಿಕೊಳ್ಳೋದು. ಹೇಳಿತ್ತಲ್ಲ ಹಿಂದಕ, ಇನ್ನೂ ಅವಕಾಶ ಕೊಟ್ಟಿದೆ ವಿಧಿ, ನನಗೆ ಇನ್ನೂ ಅವಕಾಶ ಕೊಟ್ಟಿದೆ. ಅದರದೆಷ್ಟು ಕೃತಜ್ಞತೆ ಸಲ್ಲಿಸಿದರನು ಕಮ್ಮಿ ಇದೆ. ನಿನ್ಗಿಂತ ಚಿಕ್ಕ ವಯಸ್ಸದೊಳಗೆ ಯಾರಾದರೂ ಸತ್ತೋದ್ರು ಅಥವಾ ಇಲ್ಲ? ಹಾಗಾದ್ರೆ ನಾನು ಇನ್ನೂ ಇದ್ದೇನಂದ್ರ ಅದಕ್ಕೆ ಎಷ್ಟು ಧನ್ಯವಾದ ಹೇಳಬೇಕು. ಎಲ್ಲ ರೀತಿಯಿಂದ ಆ ನನ್ನ ಇರುವಿಕೆಗೆ, ಇಲ್ಲಿ ಇರುವಿಕೆಗೆ, ಈ ಸಂಯೋಗಕ್ಕ ಎಲ್ಲ ರೀತಿಯಿಂದ ಯಾವ ಚೇತನ ಅಚೇತನ ಪದಾರ್ಥಗಳಿಂದ ಉಪಕಾರ ಇದೆಯೋ ಅದರದ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು. ಚೇತನ ಅಚೇತನ ಅಂತ ಹೇಳಿದ್ದು ವಿಚಾರ ಮಾಡಿಕೊಳ್ರಿ. ಇಲ್ಲಿ ಭೋಗಿಸುವ ಮಾತು ಹೇಳಿದ್ರಲ್ಲ, ಭೋಗಿಸಿದರೂ ಭೋಗಿಸುವುದಿಲ್ಲ ಅನ್ನುವ ಮಾತು ಎಷ್ಟು ದೊಡ್ಡದಿದೆಯಲ್ಲ, ಅದಕ್ಕಿಂತ ದೊಡ್ಡದಿದೆ ಸಮ್ಯಕ್ ದೃಷ್ಟಿ ಜೀವ ಕೂಡ ಭೋಗಿಸಬೇಕು. ಅರೆ 700 ವರ್ಷಗಳವರೆಗೆ ಸನತ್ ಕುಮಾರ ಚಕ್ರವರ್ತಿ
ಮುನಿಯವಸ್ಥೆ ಧಾರಣ ಮಾಡಿದ ನಂತರ 700 ವರ್ಷಗಳವರೆಗೆ ಈ ಕುಷ್ಠವನ್ನು ಭೋಗಿಸಿದ್ರು ಅಥವಾ ಇಲ್ಲ. ಯಾವುದೋ ಒಂದು ದೃಷ್ಟಿಯಿಂದ್ರಿ ಭೋಗಿಸಿದ್ರಂತಂದ್ರೆ ಅವರು ದುಃಖಿಯಾದ್ರು, ಹಾಗಾದ್ರು ಹೀಗಾದ್ರು ಮಾತಲ್ಲ. ಆದ್ರೆ ಅವರ ಆ ಕುಷ್ಠರೋಗಿ ರೂಪದಿಂದ ಜಗತ್ತಿಗೆ ಕಂಡು ಬಂದ್ರು ಅಥವಾ ಇಲ್ರಿ? ಅವರ ಕುರಿತು ಎಷ್ಟು ಅಜ್ಞಾನಿ ಜೀವಗಳ ಆ ಕಾಲದಲ್ಲಿ ಕೂಡ ಗ್ಲಾನಿ ಮಾಡಿದ್ದಿರ್ಬಹುದು ಅಥವಾ ಇಲ್ರಿ? ಅದು ಅವರ ಲಕ್ಷ್ಯಕ್ಕೆ ಜ್ಞಾನಕ್ಕೆ ಬಂದಿದ್ದಿರ್ಬಹುದು ಅಥವಾ ಇಲ್ರಿ? ಅದು ಇಂದ್ರಿಯ ಸಾಮಗ್ರಿ. ಭೋಗಿಸಿದ್ರು ಅಥವಾ ಇಲ್ಲ? ಅವರ ಭೋಗಿಸಲೇಬೇಕ. ಅರೆ ನಾನು ತ್ರಿಲೋಕ ಪೂಜ್ಯ ಸಿದ್ಧ ಸದೃಶ, ಆ ಸಿದ್ಧರಿಗಿಂತ ಕೂಡ ಶ್ರೇಷ್ಠ. ಅರ್ಥಾತ್ ಅವರು ಪರ್ಯಾಯದಿಂದ ಸಿದ್ಧ ಆಗಿದ್ದಾರೆ. ನಾನು ದ್ರವ್ಯದಿಂದ ತ್ರಿಕಾಲಿ ಸಿದ್ಧನ ಇದ್ದೇನೆ ಅನ್ನುವುದರ ಸ್ವೀಕಾರ ಮಾಡಿರುವಂಥ ನನಗ ಈ ಅಜ್ಞಾನಿಗಳಿಂದ ಹಾಸ್ಯಕ್ಕ, ನಿಂದೆಗೆ, ಗ್ಲಾನಿಗೆ ಗುರಿಯಾಗುವಂಥ ಪ್ರಸಂಗ ಅಂಥೇಳಿ ಅವರು ವಿಚಾರ ಮಾಡಲಿಲ್ಲ. ಅದಕ್ಕೆ ಸ್ವಾಮೀಜಿ ಪ್ರವಚನದೊಳಗೆ ಎಷ್ಟೋ ಬಾರಿ ಬರ್ತಿದೆ, ಅವರು ಲೋಕ ಮರ್ಯಾದೆಯ ಸಲುವಾಗಿ ನೀನು ಎಷ್ಟು ಸಾವಧಾನ ಇದ್ದಿ ಅಷ್ಟು ನಿನ್ನ ಅಕಲ್ಯಾಣ ಆಗ್ತಾ ಇದೆ, ಅದರ ಕಡೆ ನಿನ್ನ ಗಮನ ಇದೆನಾ ಹೇಳ್ತಾರೆ. ನಿನ್ನ ಕಲ್ಯಾಣದ ಮಾರ್ಗದ ಕಡೆಗೆ ನಿನಗೆ ಗಮನ ಇದೆನಾ? ಅರೇ ನನ್ನ ಅವಮಾನ ಆಗ್ತಿದೆ, ಎಷ್ಟು ಸಾವಧಾನ ಇದ್ದಿ. ಯಾವುದರೊಳಗೆ ನಾವು ಎಷ್ಟೆಷ್ಟ ಮೇಲೆ ಹೋಗ್ಬೇಕಂತೇವ್ರಿ ಅಜ್ಞಾನಿಗಳ ದೃಷ್ಟಿಯಲ್ಲಿ. ಹಾಗಾದ್ರೆ ಆ ಅಜ್ಞಾನಿಗಳ ಇಲ್ಲದೇ ಇರುವುದನ್ನು ಇವರ ಅನುಭವದಲ್ಲಿ ಯಾವುದು ಇಲ್ಲವೇ ಇಲ್ಲವೋ ಆ ದೇಹ ರೂಪದಿಂದ ಇವರು ನಿಂದೆ ಮಾಡ್ತಾ ಇದ್ದಾರೆ ಅಂದಮೇಲೆ ಅದನ್ನ ಸಹಿಸುವುದರಲ್ಲಿ ಅವರಿಗೆ ಎಷ್ಟು ಬಲ ಬೇಕು. ಪಾರ್ಶ್ವನಾಥ ಆಗೋದು ಕಠಿಣ ಐತಿ, ಪಾರ್ಶ್ವನಾಥರನ್ನು ತಿಳಿಯೋದು ಕಠಿಣ ಐತಿ. ಕಮಠನ ಕಾರ್ಯ ತಿಳಿದು ಬರೋದು ಸುಲಭ ಇದೆ, ವ್ಯಕ್ತ ಇದೆ. ಅದಕ್ಕೆ 6 ದ್ರವ್ಯ ವ್ಯಕ್ತ ಇದಾವೆ ಅಂತ ಹೇಳಿ. ಯಾರು ಮೋಕ್ಷಕ್ಕೆ ಹೋಗೋರಿದ್ದಾರೆ ಅವ್ರ ಸಲ್ಲೇಖನ ಯಾತಕ್ಕೆ ತಗೋತಾರೆ ಹೇಳ್ರಿ? ಮತ್ತು ಸಲ್ಲೇಖನ ತಗೊಳ್ಳೋದು ಇದೇನು ಮಾತಿದೆ ಅಲ್ಲ, ರತ್ನಕರ್ಣ ಶ್ರಾವಕಾಚಾರದಲ್ಲಿ ಸಲ್ಲೇಖನ ಅಧಿಕಾರದೊಳಗೆ ಪ್ರಾರಂಭಿಕನ ಹೇಳಿದರು. ಪರಿಹಾರಕ್ಕೆ ಅಸಾಧ್ಯವಿರುವಂಥ ರೋಗ ಆದ್ರೆ, ಭೀಕರ ದುರ್ಭಿಕ್ಷ ಬಂದ್ರೆ, ಎಲ್ಲಿ ಧರ್ಮದ ರಕ್ಷಣೆ ಆಗೋದಿಲ್ಲ ನೋಡ್ರಿ ಅಲ್ಲಿ ಸಲ್ಲೇಖನ. ತನ್ನ ಧರ್ಮದ ರಕ್ಷಣೆ ಆಗುವುದಿಲ್ಲಲ್ಲ ಅಲ್ಲಿ. ಅರ್ಥಾತ್ ಅಲ್ಲಿ ಅವರಿಗೇನು ಕುಷ್ಠರೋಗ ಆಯ್ತಲ್ಲ, ಧರ್ಮಕ್ಕೆ ಯಾವುದು ಬಾಧೆ ಇರಲಿಲ್ಲಲ್ಲ. ಸಲ್ಲೇಖನ ರೋಗಗ್ರಸ್ತ ಶರೀರದಿಂದ ಭಿನ್ನ ಆಗುವ ಸಲುವಾಗಿ ಇರುವುದಿಲ್ರಿ. ಸಲ್ಲೇಖನ ಆ ರೋಗಗ್ರಸ್ತ ಮಲಿನ ಅದು ಎಂಥದ್ದಿದೆಯಲ್ಲ ಜಿಗುಪ್ಸಾದಾಯಕ, ಆ ಶರೀರದಿಂದ ಬಿಡುಗಡೆ ಆಗುವ ಸಲುವಾಗಿ ಸಲ್ಲೇಖನ ಇರುವುದಿಲ್ಲ. ಯಾಕ ಅಂದ್ರ ಆ ಶರೀರದ ವಿದ್ಯಮಾನ ತಿರುಳಿಗೂ ಕೂಡ ಅದರಿಂದ ಭಿನ್ನ ಸ್ವತತ್ವದ ಅನುಭವ ಸುಲಭವಾಗಿ ನಡೀತಾ ಇರುವ ವೇಳೆದೊಳಗೆ ಅವರಿಗೆ ಆ ವಿಚಾರ ಯಾತಕ್ಕಾಗಿ ಬರ್ತಿದೆ. ಇನ್ನು ಯಾವಾಗ ನೋಡ್ರಿ ಚರಣಾನುಯೋಗದೊಳಗೆ, ಕರ್ಣಾನುಯೋಗದೊಳಗೆ, ಪ್ರಥಮಾನುಯೋಗದೊಳಗೆ ಮತ್ತು ದ್ರವ್ಯಾನುಯೋಗದೊಳಗೂ ಕೂಡ 90% ಕಥನ ಆಗಮದ ಇರ್ತಿದೆ ರೀ. ಆಗಮದ ಅರ್ಥಾತ್ ಅಮೃತಚಂದ್ರಾಚಾರ್ಯ ದೇವ ಆ ಚರಣಾನುಯೋಗದೊಳಗನೆ ಹೇಳಿದಾರಲ್ಲ, ಅಬುಧಸ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತಾರ್ಥಂ. ಅಬುಧಸ್ಯ ಬೋಧನಾರ್ಥಂ ಮುನೀಶ್ವರ ದೇಶಯಂತಿ ಅಭೂತ. ಅಸತ್ಯಾರ್ಥದ ಕಥನ ಮಾಡ್ತಾರೆ. ಸಲ್ಲೇಖನ ತಗೊಳ್ಳಿಕ್ಕೆ ಹೇಳಿದ್ದಾರೆ. ಅರೆ ಸಲ್ಲೇಖನ ಅಂದ್ರೆ ಏನಿದೆ ರೀ? ಸಲ್ಲೇಖನ ತಗೊಳ್ಳೋದಂದ್ರೆ ಏನ? ಹೊರಗಿನಿಂದ ಅಳತೆ ಮಾಡಿ ಹೇಳಿದರೆ ನಮಗೆ ತಿಳಿಯೋ ಹಾಗೆ ಏನ? ಆಹಾರ ಪಾನೀಯಗಳನ್ನು ಬಿಟ್ಬಿಟ್ಟು ನಮ್ಮ ಭಾಷೆಯೊಳಗೆ ಹೇಳಿದ್ದಾರೆ. ಆದರೆ ವಾಸ್ತವಿಕತೆ ಅದಲ್ಲ. ವಾಸ್ತವಿಕತೆ ಏನಿದೆ? ವಾಸ್ತವಿಕತೆ ಏನಿದೆ?
ಖರೆ ಆಹಾರ ಪಾನೀಯಗಳದ್ದ ಯಾವನಿಗೆ ಅವಶ್ಯಕತೆನೇ ಬೀಳುವುದಿಲ್ಲವೋ ಅವನಲ್ಲೇ ಉಳಿಯುವ ಅಭ್ಯಾಸದ ಸಲುವಾಗಿ ಯಾವ ಮುನಿ ಧರ್ಮವನ್ನು ಅಂಗೀಕಾರ ಮಾಡಲಾಗಿತ್ತೋ ಈಗ ಅವನಲ್ಲೇನೇ ಉಳಿದು ಬಿಡೋದ ಹೊರಗೆ ಬರುವುದಿಲ್ಲ. ಆ ಪುರುಷಾರ್ಥ ಯಾವ ಕಾರ್ಯದ ಸಲುವಾಗಿ ಜೈನೇಶ್ವರಿ ದೀಕ್ಷೆ ತೆಗೆದುಕೊಳ್ಳಲಾಗಿತ್ತೋ ಅದೇ ಕಾರ್ಯದೊಳಗ ಸಂಪೂರ್ಣ ತತ್ಪರ ಅದ ಸಲ ಆಗಮದೊಳಗ ಧರ್ಮದ ಅಂಗಗಳ ಪರಿಭಾಷೆ ಬಹಳ ಅದಾವ್ರಿ. ಆದ್ರೆ ಅಂಗಿಯ ಪರಿಚಯ ಇಲ್ಲದ ಅಂಗಗಳ ಎಲ್ಲಿಯೂ ಬರುವುದಿಲ್ಲ. ಅಂಗಿ ಧರ್ಮದ ಅಂಗ, ಆ ಅಂಗಗಳನ್ನ ಧಾರಣ ಮಾಡಿರುವಂಥ ಅಂಗಿ ಬೇಕರ್ಲೆ ಮೊದಲ ಅಂಗ ಮತ್ತು ಅಂಗಿ. ಆ ಅಂಗಿಯ ಗ್ರಹಣ ಇಲ್ಲದನ ಅಂಗಗಳ ಪರಿಭಾಷೆ ಪರಿಚಯ ವಿಸ್ತೃತವಾದಂತಹ ಜ್ಞಾನ ಇದ್ರ ಅದರಿಂದ ಏನು ಆಗುವುದಿಲ್ಲ. ಎಲ್ಲಿ ಅಂಗಿ ಇದ್ದಾನೋ ಅಲ್ಲಿ ಅಂಗಗಳು ಇದ್ದೇ ಇರ್ತವೆ. ಅದಕ್ಕೆ ದ್ರವ್ಯಾನುಯೋಗದ 10% ಭಾಗ ಏನಿದೆ ಅದು ಮಾತ್ರ ಶುದ್ಧ ಅಧ್ಯಾತ್ಮವನ್ನು ಹೇಳ್ತೀವಿ. ಅದಕ್ಕೆ ಈಗೇನು ಭಾವದೀಪಿಕೆ ಬರುವುದಿದೆಯಲ್ಲ, ಅದರಲ್ಲಿ ಕೊನೆಗೆ ಅವರು ಹೇಳ್ತಾರೆ, ಈ ಜೀವಕ್ಕ ಅನಂತ ಕಾಲದೊಳಗ ಜಿನವಾಣಿಯ ಸಂಯೋಗನ ಸಿಕ್ಕಿಲ್ಲ. ಸಿಕ್ಕಿದ್ರೂ ಕೂಡ ಯಾವ ದೇಹಾಶ್ರಿತ ಕಥನದವಲ್ಲ ಅವಷ್ಟೇ ಇವನಿಗೆ ತಿಳಿದು ಬರ್ತದೆ, ಅಷ್ಟೇ ತಿಳಿದು ಬರ್ತದೆ. ಆತ್ಮನ ಕಾರ್ಯಕ್ಕೆ ಸಂಬಂಧಿಸಿದ ಹಾಗೆ ಏನೂ ತಿಳಿದನ ಬರುತ್ತೆ. ಅದಕ್ಕೆ ಜಯಚಂದ್ ಶಬ್ದ ಹೇಳಿದರೆ ಯಾವನೋ ಮಹಾಭಾಗ್ಯವಂತ ವಿರಳ ಪುರುಷ ಶಾದ್ವಾದಮಯವಾದಂಥ ಜಿನಾಗಮದ ಕಥನದೊಳಗ ನಿಜ ಪ್ರಯೋಜನವನ್ನು ಸಾಧಿಸ್ತಾನೆ. ಯಾವನೋ ಓರ್ವ ವಿರಳ ಪುರುಷ. ಕೇಳುವುದ ಓದುವುದ ಬಹಳಷ್ಟು ಜೀವರುಗಳ ಮಾಡ್ತಾರೆ, ಅನಂತ ಕಾಲದೊಳಗೆ ಮಾಡಿದ್ದನೇ ಇದೆ ಈ ಜೀವ. ಆದ್ರೆ ಸತ್ಯವನ್ನು ಹಿಡ್ಕೊಳ್ಳೋದ, ಸತ್ಯದ ದೃಷ್ಟಿ ಬರೋದ, ಸತ್ಯದ ಗ್ರಹಣ ಆಗೋದ, ಮತ್ತು ಏನೇ ಆದ್ರೂ ಸತ್ಯವನ್ನು ಬಿಟ್ಟುಕೊಡದೇ ಇರೋದ, ಇವು ಉತ್ತರೋತ್ತರ ಕಠಿಣ. ಸತ್ಯ ಕಾಣಿಸ್ಬೇಕು, ಮೊದಲು ಕಂಡ ನಂತರ ಅದನ್ನು ಒಪ್ಪಬೇಕು, ಅದನ್ನೇ ಗ್ರಹಣ ಮಾಡಬೇಕು. ಏನು ಹೇಳಿರು ಮಹಾವೀರ ವಂದನಾದೊಳಗ, ವಿಪುಲ ವಿಘ್ನೋ ಬೀಜಮೇವಿ ಧ್ಯಾನಧಾರಣೆ ಅಂತಂದ್ರೆ ಏನ? ವಿಪುಲ ವಿಘ್ನಗಳಿದ್ರೂ ಕೂಡ ಅವ ಯಾವ ಧ್ಯಾನದ ಧ್ಯೇಯ ತ್ರಿಕಾಲಿ ಶುದ್ಧಾತ್ಮ ಅದನ್ನು ಏಕ ಪ್ರಕಾರದ ಅಭೇದ ಚೈತನ್ಯ ಪುಂಜ ಇದನೋ ಅವನಲ್ಲಿ ಚಿತ್ತವನ್ನು ಸ್ಥಿರ ಮಾಡೋದು ಕಠಿಣ. ಅವ ಯಾವ ಸ್ಥಿರ ಮಾಡ್ತಾನೋ ಅವ ಧೀರದನ್, ಅವ ವೀರನ. ನಾವು ಏನಾದರೂ ಸ್ವಲ್ಪ ಪ್ರತಿಕೂಲತೆ ಬಂತು ಅಂತಂದ್ರೆ ಮೊದಲು ಬಿಟ್ಟುಕೊಡೋದು ಯಾವ್ದ? ಮನೆ ಸುದರ್ಶನ ಹೇಳಿದರು, ಏನು ಓದ್ತಾ ಇದ್ದೀರಿ? ಈಗ ಸ್ವಲ್ಪ ದಿವಸ ಆಯ್ತು ನಿಂತೈತೆ. ಯಾಕ? ಇಯರ್ ಎಂಟ್ ಉಳಿದದ್ದೆಲ್ಲ ನಿಲ್ಲಲಿಲ್ಲ. ಉಳಿದದ್ದು ನಿಂತೈತೇನ? ವ್ಯವಹಾರಗಳ ನಿಂತು ಏನ? ಯಾರ ಸತ್ರ ಬೂದಿ ಮಣ್ಣಿಗೆ ಹೋಗೋದ, ಬೂದಿಗೆ ಹೋಗೋದ ನಿಂತು ಏನ? ಯಾರದ್ರೆ ತೀರಾ ಹತ್ತಿರದವ್ರು ಅವನಿಗೆ ಅದೆಲ್ಲ ನಾವು ಮಾತಾಡ್ಲಿಲ್ಲ, ಬರ್ಲಿಲ್ಲ ಅದು ವಿಷಯ. ಇದ ಯಾಕೆ ನಿಲ್ಲತೈತಪ್ಪ ಅಂತ ಹೇಳಿ ಇಷ್ಟು ಅಂತ ಮಾತು ಬಹಳ ಕಷ್ಟ ಐತ್ರಿ. ಆದ್ರೆ ನಮಗದರ ಕಷ್ಟ ಲಕ್ಷಕ್ಕನ ಬರ್ತಾ ಇಲ್ಲ. ಯಾರ್ದರೆ ಮದುವೆ ಇತ್ತು ಅಂತಂದ್ರೆ ಇಯರ್ ಎಂಡ್ ಅಥವಾ ಎಷ್ಟೇ ವ್ಯಸ್ತತೆ ಇದ್ರೂ ಕೂಡ ಒಂದು 10 ನಿಮಿಷ ಅಥವಾ ಮುಗಿದ ನಂತರ ಹೋಗಿ ಭೇಟಿಯಾಗಿ ಬರ್ತೀವಿ. ಸಜ್ಜನಿಕೆ, ವ್ಯವಹಾರದ ಪರಿಪಾಲನೆ, ಭೇಟಿಯಾಗಿ ಬರ್ತೀವಿ. ಎಲ್ಲ ಮುಗಿದ ನಂತರ ಅಪ್ಪಾಜಿ ಒಂದು ಮಾತು ಹೇಳಿದ್ದರು,
ಏನು ನೀವು ಹೇಳ್ತೀರಿ ನಮಗೂ ಎಲ್ಲ ಖರೆ ಅನಿಸ್ತೈತಿ, ಖರೆ ಸ್ವಾಧ್ಯಾಯಕ್ಕೆ ಒಳ್ಳೆ ನಶಿಕ್. ಅಪ್ಪಾಜಿ ನೇರವಾಗಿ ಕೇಳಿದ್ರು, ನೀವು ಎಷ್ಟು ಗಂಟೆಗೆ ಹೇಳ್ತೀರಿ? ನಶಿಕ್ಲೆ 5 ಗಂಟೆಗೆ ಕೇಳ್ತೀವಿ ರೀ. ಹಾಗಾದ್ರೆ ಅರ್ಧ ಗಂಟೆ ಇನ್ನೂ ಬೇಗ ಹೇಳ್ರಿ. ರಾತ್ರಿ ಎಷ್ಟು ಗಂಟೆಗೆ ಮಲ್ಕೋತೀರಿ? ಏನು ಎಲ್ಲ ಮುಗಿಬೇಕಾದ್ರೆ 10 ಆಗ್ಬಿಡಿ. ಇನ್ನೊಂದು ಗಂಟೆ, ಇನ್ನೊಂದು ಅರ್ಧ ಗಂಟೆ ಕೂಡ್ರಿ. ಅದು ತಯಾರಿ ಇರುವುದಿಲ್ರಿ. ಈ ಜೀವಕ್ಕೆ ಆ ಪ್ರಕಾರದ ವಿವೇಕ ಇಲ್ಲ. ಅದ 10 ಗಂಟೆಗೆ ಮಲ್ಕೊಳ್ಳೋ ಬದಲಾಗಿ 11 ಗಂಟೆ ತನಕ ಸಾಂಸಾರಿಕ ಶಾರೀರಿಕ ಅಥವಾ ಯಾರಾದರೂ ವೃದ್ಧರ ಸೇವೆ ಮೊದಲಾದವುಗಳನ್ನ ಮಾಡುವ ಪ್ರಸಂಗ ಇದ್ರೆ 10 ಗಂಟೆಗೆ ನಾನು ಮಲ್ಕೊಳ್ಳೋ ಟೈಮ್ ಐತೆ ಅಂತ ಹೇಳಿ ಮನೆಯಲ್ಲಿ ಯಾರಿಗಾರೆ ಹಾರ್ಟ್ ಅಟ್ಯಾಕ್ ಆಯ್ತಂದ್ರೆ ಈಗ ನಾ ಮಲ್ಕೊಳ್ಳೋವಂತಾರೇನ್ರಿ? ಯಾರ ಅವ್ರನ್ನ ಆಸ್ಪತ್ರೆಗೆ ಸಾಗಿಸ್ತಾರೋ ಅಥವಾ ಇಲ್ರಿ? ಹಾಗೆ ಇದು ಯಾಕೆ ಅನಿವಾರ್ಯ ಅನ್ನಿಸ್ತಾ ಇಲ್ಲ ಅಂದ್ರೆ ನಮಗೆ ಮನುಷ್ಯ ಜೀವನದ ಬೆಲೆ ಆಗಲಿ, ನಮ್ಮ ಆತ್ಮ ಅನಂತ ಸಂಸಾರದಲ್ಲಿ ಅನುಭವಿಸಿದ ದುಃಖದ್ದಾಗಲಿ ನಮಗೆ ಪರಿಚಯನ ಇಲ್ಲ. ಇನ್ನು ಮತ್ತೆ ದುಃಖ ಸಾಗರದೊಳಗೆ ಬೀಳ್ತಾನೋ ಅನ್ನೋ ಮಾತಿನ ಮೇಲೇನೂ ವಿಶ್ವಾಸ.